ನಮಸ್ತೆ. ಹೇಳಿ. ಪುನೀತ್ ಕೇರಲ್ಯ? ಹಲೋ, ನೀವ್ಯಾರು? ಪುನೀತ್ ಕೇರಲ್ಯ? ನೀವ್ಯಾರು? ನಾವು ಮಂಗಳೂರಿಂದ, ಹ್ಮ್ ಅಶ್ವಥ್ ಅಂತ. ಹೇಳಿ ಅಶ್ವಥ್ ಅವ್ರೆ. ನೀವು ತಿಮರೋಡಿ ಅವರ ಬಗ್ಗೆ ಮಾತಾಡಿದ್ದು ಸ್ವಲ್ಪ ನಮ್ಗೆ ಬೇಸರ ಆಗಿದೆ ಸ್ವಲ್ಪ ಅಲ್ಲ? ಬೇಸರ ಆಗಿದೆ. ಇನ್ನು ಯಾಕೆ ತುಂಬಾ ಅಂತ ಕೇಳ್ಬೋದಾ? ಅಂದ್ರೆ ಅಷ್ಟು ಯಾಕೆ ಅಂತ ಬೇಸರ ಆಗಿದೆ ಹೇಳ್ತೇನೆ. ಯಾಕೆ ಅಂತ? ಕರೆಕ್ಟ್. ನಿಮ್ದು ಏನಂತ ನಮ್ಗೆ ಗೊತ್ತುಂಟು. ನಿಮ್ದು ಏನಾಗಿದೆ ಅಂದ್ರೆ ಆ ಸೂಲಿ ಬೆಲೆಗೆ ಬೈದದ್ದು ವಿಷಯದಲ್ಲಿ ಅಲ್ಲ ನಿಮ್ಗೆ ನಾನ್ ಸ್ವಲ್ಪ ನಿಮಗೆ ಬೇಸರ ಒಂದ್ ಆಗಿದೆ. ಕೇಳ್ತೀನಿ. ನಾನು ಅಲ್ಲ ಏನ್ ಅಲ್ಲ, ಒಂದ್ ಕೇಳ್ತಿದ್ದೀನಿ ನಿಮಿಷ ಅಂದ್ರೆ, ನೋಡಿ. ಈಗ ನೀವು ನನ್ನ ಮಾತು ಕೇಳ್ಬೇಕು. ನಾನು ನಿಮ್ಗೆ ಫೋನ್ ಮಾಡಿದ್ದು, ನೀವು ನಮ್ಗೆ ಫೋನ್ ಮಾಡಿದ್ದಲ್ಲ. ಅಲ್ಲಲ್ಲ, ನೀವು ಕರೆಕ್ಟಾ? ಫೋನ್ ಮಾಡಿದಿರಿ ಅಂತ ಅಶ್ವಥ್ ಅವ್ರೆ. ಹ್ಮ್. ಪ್ರತಿಯೊಂದನ್ನು ನೀವ್ ಹೇಳಿದ್ದೀನಿ ಕೇಳಿಸ್ಕೊಳ್ಳೋದಕ್ ಆಗೋದಿಲ್ಲ. ಓಕೆ. ಈಗ ನೀವ್ ಹೀಗ್ ಕೇಳ್ತಾ ಇದ್ದೀರಿ, ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ನೀವ್ ಹೇಳಿದ್ರಿ ಮಹೇಶ್ ತಿಮ್ರೋಡಿ ಅವ್ರ ಬಗ್ಗೆ ನೀವು ಮಾತಾಡಿದಕ್ ಬೇಸರ ಆಯ್ತು ಅಂತ. ಓಕೆ. ನಾನು ಅದಕ್ಕೆ ನಿಮ್ಮನ್ನ ಕೇಳ್ತಿದ್ದೀನಿ. ಹ್ಮ್. ನಿಮಗೆ ಬೇಸರ ಆಗ್ಲಿಕ್ಕೆ ಕಾರಣ ಇರ್ಬೇಕಲ್ಲ. ಯಾಕೆಂದ್ರೆ ನಾನು ಎಷ್ಟೋ ಜನರ ಬಗ್ಗೆ ಮಾತಾಡಿದ್ದೀನಿ, ಹೌದು. ಆಗ ಒಂದ್ ನಿಮಗೆ ನಿಮಿಷ, ಬೇಸರ ಆಗ್ಲಿಲ್ಲ. ಒಂದ್ ಮಹೇಶ್ ನಿಮಿಷ. ತಿಮ್ರೋಡಿ ಅವ್ರ ಬಗ್ಗೆ ಮಾತಾಡಿದಾಗ ನಿಮಗೆ ಬೇಸರ ಆಯ್ತು. ಕಾರಣ ಏನು? ಕರೆಕ್ಟ್, ಕರೆಕ್ಟ್. ಬೇಜಾರಾಗ್ಲಿಕ್ಕೆ ಕಾರಣ ಏನು? ಅದೇ ವಿಷಯ ಅಂದ್ರೆ ನೋಡಿ, ತಿಮರೋಡಿ ಅವರು ಏನೋ ಒಂದು ಏನೇ ಆಗ್ಲಿ ಆ ಪಾಪ ಮಗುವಿಗೆ ಒಂದು ನ್ಯಾಯ ದೊರಕಿಸ್ಬೇಕಂತ ಅವರು ಇವತ್ತು ನಿನ್ನೆ ಹೊರಡುದವರಲ್ಲ. ಕರೆಕ್ಟಾ? ಅವ್ರು ಎಷ್ಟೋ ಅಂದ್ರೆ ವರ್ಷದಿಂದ ಆಗಿದೆ. ನೀವು ನಾನು ಮತ್ತೆ ಹೇಳುದು ನೀವು ನೋಡಿ, ಮತ್ತೆ ನೀವು ಬೇರೆ ಅಲ್ಲಲ್ಲ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದ್ ನಿಮಿಷ. ಈ ಸೂಲಿಬೆಲೆ ಅವ್ರದ್ದು ಏನಾಗಿದೆ ಅಂತ ವಿಷಯ ಹೇಳ್ತೇನೆ. ಅವತ್ತು ಒಮ್ಮೆ ಮಾತಾಡಿದ್ದಾರೆ. ಯಾವಾಗ? 10 ವರ್ಷಕ್ಕೆ ಮುಂಚೆ. 10 ಕರೆಕ್ಟಾ? ವರ್ಷಕ್ಕೆ ಮುಂಚೆ ಹಾ, ಕರೆಕ್ಟಾ? ಮಾತಾಡಿದ್ದಾರೆ. ಅವರು ಆಗ್ಲಿ, ಮಾತಾಡಿದ್ದಾರೆ. ಆಮೇಲೆ ಅದಾದ್ಮೇಲೆ ಉಂಟಲ್ಲ, ನೆಕ್ಸ್ಟ್ ಮಾತಾಡಿದ ಆ ಮುನ್ನೆ ಸಮೀರ್ನ ವಿಷಯ ಆದ್ಮೇಲೆ ಮಾಡಿದ್ರು. ಅದಕ್ಕೆ ಮುಂಚೆ ಇವರು ಎಲ್ಲಿ ಹೋಗಿದ್ರು? ಅಂದ್ರೆ ನೀವ್ ಹೇಳೋದು ಅವ್ರು ಬರ್ಬೇಕಿತ್ತು ಅಂತನಾ? ಬರಲ್ಲ. ಕರೆಕ್ಟ್. ಇವರು ಮಾತಾಡ್ಬೇಕಾದ್ರೆ ಇವರು ತಿಮರೋಡಿ ಅವರೊಟ್ಟಿಗೆ ಮಾತಾಡ್ಬೇಕಿತ್ತು. ಗೊತ್ತಾಯ್ತಾ? ಅಂದ್ರೆ ನೀವ್ ಕರೆಕ್ಟ್. ಹೇಳೋದು ಚಕ್ರವರ್ತಿ ಅಲ್ಲ, ಅವರು ಸೌಜನ್ಯ ಪರ ಇವರೊಟ್ಟಿಗೆ ಅಂದ್ರೆ ಹೋರಾಟಕ್ಕೆ ಬರ್ಬೇಕಿತ್ತು ಅಂತ. ಮಾತಾಡ್ಬೇಕಂತ ಹೇಳಿದ್ರೆ ಮಾತಾಡುದ ವಿಷಯ ಅಲ್ಲ. ಇವರು ಕೂಡ ಒಂದು ನಾನ್ ಹೋರಾಟಕ್ಕೆ ನಿಮ್ಮ ಹತ್ರ ಇರಬೇಕಿತ್ತು. ಕೇಳ್ತಾ ಇರೋದು ನೇರವಾದ ಪ್ರಶ್ನೆ. ಹೋರಾಟಕ್ಕೆ ಬರ್ಬೇಕಿತ್ತು. ಚಕ್ರವರ್ತಿ ಹ್ಮ್. ಅವರು ಸೌಜನ್ಯ ಪರ ಹೋರಾಟಕ್ಕೆ ಬರ್ಬೇಕಿತ್ತು ಅಂತ ನೀವ್ ಹೇಳ್ತಾ ಇದ್ದೀರಾ? ಬರ್ಬೇಕಿತ್ತು, ಹೌದು. ಒಟ್ಟಿಗೆ ಕೈ ಜೋಡಿಸ್ಬೇಕಿತ್ತು ಇವರೊಟ್ಟಿಗೆ. ಅಶ್ವಥ್ ಅವರೇ, ಹೇಳಿ. ಚಕ್ರವರ್ತಿ ಅವರ ಎಷ್ಟು ಹೋರಾಟಗಳಿಗೆ ಮಹೇಶ್ ತಿಮ್ರೋಡಿ ಅವರು ಹೋಗಿ ನಿಂತು ಬೆಂಬಲ ಕೊಟ್ಟಿದ್ದಾರೆ? ಮಹೇಶ್ ಅವರು ಯಾಕೆ ಹೋಗ್ತಾರೆ? ಮತ್ತೆ ಚಕ್ರವರ್ತಿ ಅವ್ರು ಯಾಕೆ ಮಹೇಶ್ ಅವರು ಬರ್ಬೇಕು? ಅಲ್ಲಲ್ಲ, ಈಗ ಈ ವಿಷಯದಲ್ಲಿ ನೋಡಿ, ನಾನೊಂದು ಈಗ ಅಲ್ಲ, ನೀವು ಎಕ್ಸ್ಪೆಕ್ಟೇಷನ್ ಅಲ್ಲ ಇಡ್ತಿದ್ದೀರಾ. ಒಂದ್ ನಿಮಿಷ, ನೋಡಿ, ನಿಮ್ಗೊಂದು ವಿಷಯ ನೀವು ಬೆಂಗಳೂರಿನಲ್ಲಿ ಆಗುವಂತ ಎಷ್ಟು ಹೋರಾಟಗಳಿಗೆ ಬಂದಿದ್ದೀರಾ? ಅಲ್ಲ, ನಾವ್ ಯಾಕೆ ಬರ್ಬೇಕು ಸರ್? ನಾವು ಮತ್ತೆ ನಮ್ಮದನ್ನ ನಮ್ಮನ್ನ ನೋಡ್ಕೊಳ್ತಿದ್ದೇವೆ. ಕರಿತಿದ್ದೀರಾ? ಹೌದಲ್ವಾ? ಅಲ್ಲಲ್ಲ, ನೀವ್ಯಾಕೆ ನೀವು ನಮ್ಮನ್ನ ವಿಷಯ ಕರಿತಿದ್ದೀರಾ ಅಂತ? ಅಲ್ಲಲ್ಲ, ನೀವು ನಾವು ಒಂದು ವಿರೋಧ ನೋಡಿ ಮಾಡಿದೀವ? ನೋಡಿ. ಚಕ್ರವರ್ತಿ ಅವರು ಅಲ್ಲಲ್ಲ, ವಿರೋಧ ಮಾಡಿದಾರಾ? ಒಂದು ವಿಷಯ ಹೇಳ್ತೇನೆ. ಮಹೇಶ್ ತಿಮ್ರೋಡ್ ಕೇಳಿಸ್ಕೊಳ್ಳಿ. ಅಲ್ಲಲ್ಲ, ನೀವು ಅಶ್ವಥಣ್ಣ, ನೀವು ಏನಾಗುತ್ತೆ, ಟಾಪಿಕ್ ಡೈವರ್ಟ್ ಆಗೋದೇ ಬೇಡ. ನೇರವಾಗಿ ಕೇಳ್ತಾ ಅಲ್ಲಲ್ಲ, ಇದೀನಿ. ಡೈವರ್ಟ್ ನಾನು ಆಗುದಲ್ಲ. ಹೌದು ನೀವು ಇಲ್ಲ ಒಂದು ಹೇಳಿ, ವಿಷಯ ನಾನು ನೋಡಿ, ಹೌದು ಇಲ್ಲ ನೀವು ಹೇಳ್ತೇನೆ. ಉಜಿರೆಯಲ್ಲಿ ವಿಷಯ ಹೇಳಿದ್ದೀರಿ. ನೀವು ಅಲ್ಲ, ಉಜಿರೆ ನಮ್ದು ಊರಲ್ಲ, ಆದ್ರೂ ಕೂಡ ಒಂದು ವಿಷಯ ಅದು ಹೇಳಿದ್ದೀರಿ. ಆಮೇಲೆ, ಒಂದ್ ನಿಮಿಷ. ಅದು ಆಮೇಲೆ, ಹೌದಾ? ಅದು ಆಮೇಲೆ. ಈಗಲೇ ಬೇಡ. ಅದು ಈಗಲೇ ನೋಡಿ, ಬಂದ್ರೆ ಆ ಮಾತುಗಳು, ಈಗ ನಿಮ್ದು ಆ ಮಾತಿಗೆ ಬಿಸಿನೆಸ್ ಬರೋದೇ ಬೇಡ. ರಕ್ತ. ಆಮೇಲೆ ಕರೆಕ್ಟ್. ಬರುವ ಆ ಮಾತಿಗೆ. ಹಾ. ನಾನು ಮೊದಲು ಕೇಳ್ತಾ ಇರೋದು, ಚಕ್ರವರ್ತಿ ಅವರು ಎಲ್ಲಿಯಾದ್ರೂ ಒಂದು ಕಡೆ ಆದ್ರೂ ಮಹೇಶ್ ತಿಮ್ರೋಡಿ ಅವರ ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿದಾರಾ? ಯಾರು? ಚಕ್ರವರ್ತಿ ಅವರು ಮಹೇಶ್ ತಿಮರೋಡಿ ಅವರಿಗೆ ಇಷ್ಟರವರೆಗೆ ಹೋರಾಟಕ್ಕೆ, ಸೌಜನ್ಯ ಪರ ಹೋರಾಟಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರಾ? ಇಷ್ಟರವರೆಗೆ ಮಾಡಲಿಲ್ಲ. ಆದ್ರೆ ಇವಾಗ ಮುನ್ನೆ ನೆನ್ನೆ ಎಲ್ಲಿ ವಿಷಯದಲ್ಲಿ ಮಾಡಿದ್ದಾರೆ? ಮಾಡಿದ್ದಾರಲ್ಲ. ನೆನ್ನೆ ಏನ್ ಮುನ್ನೆ ಹೇಳಿದ್ರು ಅವರು? ವಿಷಯದಲ್ಲಿ ಮಾಡಿದಾರಲ್ಲ. ಸಮೀರ್ ಮಾತಾಡಿದ ಮೇಲೆ ಏನಂತ ಹೇಳಿದ್ದಾರೆ? ಏನಂತ ಹೇಳಿದ್ದಾರೆ? ಏನಂತ ಹೇಳಿದ್ರೆ, ನಾನೀಗ ಫುಲ್ ನಿಮ್ಗೆ ವಿಡಿಯೋ ಈಗ ಕಳಿಸ್ತೇನೆ. ನಾನೇ ಹೇಳ್ತೀನಿ, ಅವ್ರು ಹೇಳಿದ್ದೇನಂತ ನಾನೇ ಹೇಳ್ತೇನೆ, ಕೇಳಿ. ಹೇಳಿ. ಯಾರೋ ಒಬ್ಬ ವಿಡಿಯೋ ಮಾಡಿದ್ದಕ್ಕಾಗಿ, ಆ ವಿಡಿಯೋದಿಂದಾಗಿ ನಾವು ನಮ್ಮ ಧಾರ್ಮಿಕ ಸ್ಥಳದ ಮೇಲೆ ಇರುವ ಶ್ರದ್ಧೆಯನ್ನ ಕಳೆದುಕೊಳ್ತೀವಾ? ಇಷ್ಟೇನಾ ನಮ್ಮ ಶ್ರದ್ಧೆ? ಇಷ್ಟ ಹೇಳಿದ್ದಾರೆ. ಹೌದಾ? ಕೇಳಿ. ಒಂದ್ ನಿಮಿಷ, ನಾನು ಕಂಪ್ಲೀಟ್ ಮಾಡ್ತೀನಿ. ಈಗ ನೀವ್ ಹೇಳಿ, ಯಾರೋ ಒಬ್ಬ ಹೇಳಿದ್ದಕ್ಕೆ ನಾನು ನನ್ನ ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿಯನ್ನ, ಶ್ರದ್ಧೆಯನ್ನ ಕಳ್ಕೋಬೇಕಾ? ಯಾರು? ನೀವು? ನಾನಾಗ್ಲಿ, ಬೇರೆ ಯಾರೇ ಆಗ್ಲಿ. ತುಂಬಾ ಜನ ಸಮೀರ್ ಮಾತಾಡಾದ್ಮೇಲೆ ವಿಡಿಯೋ ಮಾಡಿದ್ರು, ನಾನು ಸಮೀರ್ ಒಟ್ಟಿಗಿದ್ದೇನೆ, ನನಗೆ ಮಂಜುನಾಥನ ಮೇಲೆ ನಂಬಿಕೆ ಇಲ್ಲ ಅಂತ. ತುಂಬಾ ಒಂದಲ್ಲ, ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಯ್ತದು. ತುಂಬಾ ಟ್ರೋಲ್ ಆಯ್ತದು. ಅಂದ್ರೆ ತುಂಬಾ ಟ್ರೋಲ್ ಆಯ್ತದು. ಸುಮಾರು ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗಳೆಲ್ಲ, ಅಂದ್ರೆ ಸಾವಿರಾರು ಗಟ್ಲೆ, ಮಿಲಿಯನ್ಸ್ ಗಟ್ಲೆ ಫಾಲೋವರ್ಸ್ ಇರೋ ಯೂಟ್ಯೂಬರ್ಸ್ ಎಲ್ಲ ಏನ್ ಹೇಳಿದ್ರು ಅಂದ್ರೆ, ನಾವು ಸಮೀರ್ ಒಟ್ಟಿಗಿದ್ದೇವೆ, ಸಮೀರನ ಜೊತೆ ನಿಲ್ತೇವೆ, ಅವನು ಮುಸ್ಲಿಂ ಆದ್ರೂ ನಾವು ಅವನ ಜೊತೆಗೆ ನಿಲ್ತೇವೆ, ನಮಗೆ ಮಂಜುನಾಥನ ಮೇಲಿನ ನಂಬಿಕೆ ಹೋಗಿದೆ ಅಂತ ಹೇಳಿ ಒಂದು ಟ್ರೆಂಡ್ ಶುರುವಾಯ್ತು. ಚಕ್ರವರ್ತಿ ಅವರು ಅದಕ್ಕೆ ಹೇಳಿದ್ರು, ಯಾವುದೋ ಒಬ್ಬ ವ್ಯಕ್ತಿ ಒಬ್ಬ ಯೂಟ್ಯೂಬ್ ನಲ್ಲಿ ಒಂದು ವಿಡಿಯೋ ಮಾಡಿದ್ದಕ್ಕಾಗಿ ನಾವು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಇರ್ತಕ್ಕಂಥ ಶ್ರದ್ಧೆಯನ್ನ ಕಳೆದುಕೊಳ್ಬೇಕಾ ಅಂತ ಹೇಳಿದ್ರು. ಇದ್ರಲ್ಲಿ
ಎಲ್ಲಿಯಾದ್ರೂ ಸೌಜನ್ಯಾಳ ವಿರುದ್ಧ ಚಕ್ರವರ್ತಿ ಅವ್ರು ಮಾತಾಡಿದಾರ? ಮಹೇಶ್ ತಿಮ್ರೋಡಿ ಅವರ ವಿರುದ್ಧ ಚಕ್ರವರ್ತಿ ಅವ್ರು ಮಾತಾಡಿದಾರ? ಈಗ ನೋಡಿ, ನಾನು ಒಂದು ವಿಷಯ ನಿಮ್ಮ ಹತ್ರ ಕೇಳ್ತೇನೆ, ಅದಿರ್ಲಿ, ಅದು ಸೈಡ್ ಅಲ್ಲಿ ಇರ್ಲಿ. ಅಲ್ಲ ಸೈಡ್ ಅಲ್ಲ, ನಿಮ್ಮದು ಇದು 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 ಅಲ್ಲಲ್ಲ ಕ್ಲಿಯರ್ ಆಗ್ಬೇಕಾ? ಅಲ್ಲಲ್ಲ ಈಗ ಒಂದ್ ನಿಮಿಷ, ಯಾಕೆ ಅದಕ್ಕೆ ಯಾಕೆ ನಾನು ಮಹೇಶ್ ಕೊಡ್ತೇನೆ, ತಿಮ್ರೋಡಿ ಅದಕ್ಕೆ ಒಂದ್ ನಿಮಿಷ ಆನ್ಸರ್ ಸರ್, ಕೊಡ್ತೇನೆ, ಒಂದ್ ಒಂದ್ ನಿಮಿಷ, ನಿಮಿಷ ಅಶ್ವಥಣ್ಣ ನೋಡಿ, ಅದಕ್ಕೆ ನ್ಯಾಯ ಆನ್ಸರ್ ಕೊಡ್ತೇನೆ. ನ್ಯಾಯನೇ ಎಲ್ಲರಿಗೂನು ನೋಡಿ, ಪುನೀತ್ ಅವರೇ ಒಂದ್ ನಿಮಿಷ, ನಿಮಗಾದ್ರೂ ನಾನು ನ್ಯಾಯವೇ ನಮ್ಗಾದ್ರೂ ನ್ಯಾಯನೇ ಅಲ್ವಾ? ಕರೆಕ್ಟ್ ಕರೆಕ್ಟ್, ನಾನೀಗ ಅದಕ್ಕೆ ಕೇಳ್ತಾ ನಾನು ಇದ್ದೇನೆ. ಆನ್ಸರ್ ಕೊಡ್ತೇನೆ. ಅಲ್ಲಲ್ಲ ಈಗ ನಾನು ಹೇಳೋದು ಹೌದು ಅಶ್ವಥ್ ಅವರೇ ಪ್ಲೀಸ್ ಹೌದು. ಈಗ ದಯವಿಟ್ಟು ನೋಡಿ, ಇದನ್ನ ಇವರು ಕ್ಲಿಯರ್ ಮಾಡಿ ತಿಮ್ಮರೊಡಿ ಮುಂದಕ್ಕೆ ಅವರು ಹೋಗಿ. ಮಾತಾಡಿದ್ದಾರೆ, ಕರೆಕ್ಟ್. ದಯವಿಟ್ಟು ಅವರು ಇದನ್ನ ಕ್ಲಿಯರ್ ಮಾತಾಡಿದ್ದಕ್ಕೆ ಮಾಡಿ ಉಂಟಲ್ಲ, ಮುಂದಕ್ಕೆ ಹೋಗಿ. ಇದನ್ನ ಇವರು ಕ್ಲಿಯರ್ ಈ ಮಾಡಿ ಮುಂದಕ್ಕೆ ಸೂಲಿಬೇಲೆ ಹೋಗಿ. ಅವರಿಗೆ ಒಂದು ವಿಷಯ ಹೇಳಿದ್ದಾರೆ, ಅದು ನಾನು ಕಡಗಂಡಿದ್ದಾಗ ಅದನ್ನು ವಿರೋಧಿಸ್ತೇನೆ. ಇಲ್ಲ ಅವರೊಂದು ಬೈದದ್ದು ಅದು ವಿರೋಧಿಸ್ತೇನೆ, ಯಾಕಂದ್ರೆ ಅವರೊಂದು ಹೇಳಿದ್ದಾರೆ ಒಂದು ಮಾತು, ಕರೆಕ್ಟಾ? ಅಲ್ಲಲ್ಲ ಅದು ಓಕೆ, ಏನೋ ಅಶ್ವಥ್ ಅವರೇ ಒಂದು ದಯವಿಟ್ಟು ಅಶ್ವಥ್ ಅವರೇ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ನಾನ್ ಕೇಳ್ತಿರೋದು ಹ್ಮ್ ಇದ್ರಲ್ಲಿ ಈ ವಾಕ್ಯದಲ್ಲಿ ಚಕ್ರವರ್ತಿ ಅವರು ಹೇಳಿದ ಈ ವಾಕ್ಯದಲ್ಲಿ ಹ್ಮ್ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಮೇಲಿನ ಭಕ್ತಿಯಿಂದ ಹೇಳಿದ್ದಾರೆ ಹೊರತು ಹ್ಮ್ ಸೌಜನ್ಯಾಳ ವಿರುದ್ಧ ಅವರೆಲ್ಲೂ ಮಾತಾಡಿಲ್ಲ. ಹ್ಮ್ ಅವ್ರು ಹೇಳಿದ್ದು ಯಾರೋ ಒಬ್ಬ ಮುಸ್ಲಿಂ ಬಂದು ಏನೋ ಹೇಳ್ದ ಅಂದ ತಕ್ಷಣ ನೀವು ನಿಂತ್ಕೊಳ್ಳಿ ಸೌಜನ್ಯಾಳ ಪರ, ಹ್ಮ್ ಆದ್ರೆ ನೀವೆಲ್ಲ ಏನ್ ಹೇಳ್ತಿದ್ರಿ, ನಮಗೆ ಮಂಜುನಾಥನ್ ಮೇಲೆ ನಂಬಿಕೆ ಇಲ್ಲ ಅಂತ. ಹ್ಮ್ ಯಾರು ಹೇಳಿದ್ದು? ಅದೇನಾಗುತ್ತೆ, ಒಂದ್ ಒಬ್ಬನ ಇಬ್ಬನ ಎಷ್ಟು ಯೂಟ್ಯೂಬರ್ಸ್ ಹೇಳಿದ್ರು. ಹ್ಮ್ ಇದು ನೀವು ಗೊತ್ತಿಲ್ಲ ಅಂತ ಹೇಳಿದ್ರೆ ಹೇಗೆ? ಎಷ್ಟು ಜನ ಯೂಟ್ಯೂಬರ್ಸ್, ಇನ್ಸ್ಟಾಗ್ರಾಮ್ ಐಡಿಸ್ ಎಲ್ಲ ಬಂದ್ರು, ಧರ್ಮಸ್ಥಳದ ಹ್ಮ್ ಮಂಜುನಾಥ ಸ್ವಾಮಿ ಮೇಲೆ ನಮಗೆ ನಂಬಿಕೆ ಇಲ್ಲ, ಹ್ಮ್ ಮಂಜುನಾಥ ಇಲ್ಲ ಅಲ್ಲಿ ಅನ್ನೋ ನೋಡಿ, ರೀತಿಯಲ್ಲಿ ಮಾತಾಡಿದ್ರು. ಈಗ ಒಂದು ವಿಷಯ ಅದಕ್ಕೆ ಇಲ್ಲ, ಕೇಳಿ, ಈಗ ನೋಡಿ. ಅದಕ್ಕೆ ಹ್ಮ್ ಚಕ್ರವರ್ತಿ ಅವರು ಒಂದು ಮಾತು ಹೇಳ್ತಾರೆ. ಹ್ಮ್ ಆ ಮಾತಿಗೆ ಹ್ಮ್ ಮಹೇಶ್ ತಿಮ್ರೋಡಿ ಅವರು ಪ್ರವೋಕ್ ಆಗಿ ಏನ್ ಹೇಳ್ತಾರೆ, ಹ್ಮ್ ಆ ಸೂಳೆ ಬೆಲೆ ಅವನು ಬಂದ್ರೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಹೇಳಿದಾಗ, ಹ್ಮ್ ಇಷ್ಟು ವರ್ಷದಲ್ಲಿ ನಾವು ಮಹೇಶ್ ತಿಮ್ರೋಡಿ ಅವರ ಬಗ್ಗೆ ಯಾರು ಏನೇ ಹೇಳಿದ್ರು ಕೂಡ ಅವರು ನಮ್ಮ ಹೋರಾಟಗಾರರು ಅಂತ ಬೆಂಬಲ ಕೊಟ್ಕೊಂಡು ಹ್ಮ್ ಬಂದಿದ್ದೀವಿ. ಹ್ಮ್ ಅವರು ತುಂಬಾ ಜನ ಹೇಳಿದ್ರು, ಪುನೀತ್ ನಿಮ್ಮ ಹೋರಾಟ ಕುಳಿತುಕೊಂಡಾಗ ಎಲ್ಲ ಬಂದ್ರು, ಮಹೇಶ್ ಅಣ್ಣ ಬಂದಿಲ್ಲ, ಅವ್ರು ಹೋರಾಟ ಮಾಡ್ತಿದ್ದಾರೆ, ಅವ್ರು ಬರ್ಲೇಬೇಕಂತ ನಾವ್ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರು ಹ್ಮ್ ಬರ್ಲಿಲ್ಲ ಅಂದ್ರೂ ಅವ್ರ ಬೆಂಬಲ ನಮಗಿರುತ್ತೆ, ಹ್ಮ್ ಅವ್ರು ಬರ್ಲೇಬೇಕಂತ ಇಲ್ಲ. ಹ್ಮ್ ಅನೇಕ ರೀತಿಯಲ್ಲಿ ಮಹೇಶ್ ತಿಮ್ರೋಡಿ ಅವರನ್ನ ವಹಿಸ್ಕೊಂಡೇ ಬಂದಿದ್ದೀವಿ, ಅವತ್ತು ಬಿಟ್ಕೊಟ್ಟಿಲ್ಲ, ಎಲ್ಲೂ ಮಾಡಿಲ್ಲ. ಆದ್ರೆ ಹ್ಮ್ ಯಾವ ತಾಯಿ ನನಗೆ ಕೈ ತುತ್ತಾಕಿದಳೋ, ಹ್ಮ್ ತಾಯಿಯನ್ನ ನೀನು ಸೂಳೆ ಮೇಲೆ ಅಂತ ಕರೆದದ್ದು ಎಷ್ಟರ ಮಟ್ಟಿಗೆ ಸರಿ? ಮತ್ತೆ ಅದು ಇನ್ನೊಂದು, ಅದು ನಿಮ್ಗೆ ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ನೀವು ಧರ್ಮಸ್ಥಳದಿಂದ ದುಡ್ಡು ತಿಂತಿದ್ದೀರಿ, ಹ್ಮ್ ಎಂತ ನಮಗೆ ಏನಕ್ಕೆ ದುಡ್ಡು ತಂದು ಕೊಡ್ತಾರ್ರಿ ಅವರು? ಹ್ಮ್ ನೋಡಿ, ಮಹೇಶ್ ಹ್ಮ್ ತಿಮ್ರೋಡಿ ಅವರ ಹೋರಾಟ ಹಾ ಸೌಜನ್ಯಾಳ ಪರಕ್ಕಿಂತ ಧರ್ಮಸ್ಥಳದ ವಿರುದ್ಧವೇ ಹೆಚ್ಚಾಗಿದೆ. ಇದನ್ನ ನಾನು ಅವರೊಟ್ಟಿಗೆ ಅದು ನೀವು ಮಾತಾಡಿದ್ದೀನಿ. ಅನ್ಕೊಳ್ಳೋದು, ಇಲ್ಲ, ನಾನು ನೀವು ಅವರೊಟ್ಟಿಗೆ ಅನ್ಕೊಳ್ಳೋದು ಜಾಸ್ತಿ ಆಗಿದೆ. ಮಾತಾಡಿದ್ದೀನಿ, ಮಾತಾಡಿದ್ದೀನಿ. ಹ್ಮ್ ಅವ್ರು ಮಾತಲ್ಲಿ ಒಮ್ಮೆ ಕೂಡ ಸೌಜನ್ಯ ಹೆಸರು ಬರುದಿಲ್ಲ. ಕೇಳೋದೆಲ್ಲ ಅವರು ಜೈನ, ಅವರು ದೇವಸ್ಥಾನವನ್ನ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ, ಅವರು ಅದರಲ್ಲಿ ಲೂಟಿ ಮಾಡ್ತಾರೆ, ಅವರು ಹಾಗೆ ಹೀಗೆ. ಇರ್ಲಿ, ಈಗ ಒಂದು ಈಗ ವಿಷಯ ಹೇಳ್ತೇನೆ. ನಾನ್ ಹೇಳುದು, ಆ ಹ್ಮ್ ಧರ್ಮಸ್ಥಳದಲ್ಲಿ ಅಲ್ಲಿ ಹ್ಮ್ ಅವರ ಜೈನರಾದ್ರೇನು, ಬೌದ್ಧರಾದ್ರೇನು, ಸಿಖ್ ಹ್ಮ್ ಆದ್ರೇನು, ನಮ್ಮಲ್ಲಿ ಯಾರೇ ಇರ್ಲಿ ಎಲ್ರು ಭಾರತೀಯರೇ ನಾವು. ಹ್ಮ್ ನಾವು ಮುಸ್ಲಿಂ ಮತ್ತು ಕ್ರೈಸ್ತರ ವಿರುದ್ಧ ಹೋರಾಟ ಮಾಡ್ಬೇಕಾ? ಹ್ಮ್ ನಾವೇ ಹೊಡೆದಾಡ್ಕೋಬೇಕಾ? ಅದೇ ಮಾತು ನಾನು ನಿಮ್ಗೆ ಕೇಳಲಿಕ್ಕೆ ಅಲ್ಲ, ಇಲ್ಲಿ ಫೋನ್ ಮಾಡಿದ್ದು, ನೀವು ಗೊತ್ತಾಯ್ತಾ? ನನ್ನನ್ನ ಈಗ ಕೇಳೋದಲ್ಲ, ಅಲ್ಲ, ಮಹೇಶ್ ಅವರನ್ನ ಕೇಳ್ಬೇಕು, ಈಗ ಮಹೇಶ್ ಈಗ ಅಣ್ಣನ ವಿಷಯ ಕೇಳ್ಬೇಕು. ಅಲ್ಲ, ಮಹೇಶ್ ಅಣ್ಣ, ಈಗ ನೀವು ನಿಮ್ಗೆ ನಿಮ್ಮ ವಿಷಯದಲ್ಲಿ ಮಹೇಶ್ ಏನಾಗಿದೆ ಅಣ್ಣ ಅಂತ ನಿನ್ನೆ ಒಂದು ನನಗೊಂದು ಕುರಿತವ್ರೆ, ಮಾತು ಹೇಳಿದ್ರು ಈಗ ಫೋನ್ ನೀವು ನಲ್ಲಿ. ನಮ್ಮ ಮಾತು ಕೇಳಲಿಲ್ಲ ಆದ್ರೆ ಉಂಟಲ್ಲ, ಇಲ್ಲಿ ಅಶ್ವಥ್ ಏನು ಅಣ್ಣ ನೋಡಿ, ಜ್ಞಾನಕ್ಕೆ ಒಂದಕ್ಕೆ ಕೇಳಿಸ್ಕೊಳ್ಳಿ. ಎರಡು ನಿನ್ನೆ ಮಾತಾಗ್ತದೆ, ಮಹೇಶ್ ಅಣ್ಣ ಒಂದ್ ಕರೆಕ್ಟಾ? ಮಾತು ಹೇಳಿದ್ರು ಫೋನ್ ನಲ್ಲಿ, ಹ್ಮ್ ಪುನೀತ್ರೆ ನಿಮಗೆ ಗೊತ್ತಿಲ್ಲ, ವೀರೇಂದ್ರ ಹೆಗ್ಗಡೆ ಸೂ ಮಗ ಅಂತ. ಹ್ಮ್ ನಾನು ಆ ಮಾತು ಅನ್ಲಿಕ್ಕೆ ಹೆಗಡೆ ಅವರಿಗೂ ಆ ಮಾತು ಅಂತಾರೆ ಅವರು. ಹ್ಮ್ ಚಕ್ರವರ್ತಿಗೆ ಏನ್ ಮಾತಂದ್ರು ಅದೇ ಮಾತನ್ನ ಹೆಗಡೆ ಅವ್ರಿಗೆ ಹೇಳಿದ್ರು. ಅಲ್ಲ ಒಂದು ವಿಷಯ ಹೇಳ್ಬೇಕಾ ನೀವ್ ನಿಮ್ಗೆ? ಈಗ ಹೇಳಿ ಅಲ್ಲಲ್ಲ, ಒಂದು ಸಿಂಪಲ್ ಆಗಿ ಒಂದು ಹೇಳ್ತೇನೆ. ಹೇಳಿ. ಅವತ್ತೊಮ್ಮೆ ತಿಮ್ಮರೋಡಿ ಅವರು ಹೀಗೆ ಮಾತಾಡುವಾಗ ಒಂದು ದಿವಸ ಹೇಳಿದ್ದಾರೆ, ಧರ್ಮಸ್ಥಳದಲ್ಲಿ ಮಂಜುನಾಥ ದೇವರೇ ಇಲ್ಲ ಅಂತ. ಒಂದ್ ನಿಮಿಷ, ಹ, ಮಂಜುನಾಥ ದೇವರೇ ಇಲ್ಲ ಅಂತ ಹೇಳಿದ್ರು ಒಂದು ಟೈಮಲ್ಲಿ. ಯಾಕೆ ಹೇಳಿರ್ಬಹುದು ಇವರು? ಯಾಕಂದ್ರೆ ಕಾರಣ ಇದೆ. ಯಾಕಂದ್ರೆ ನೋಡಿ, ಇಷ್ಟು ವರ್ಷ ನಾವು ಹೋರಾಡ್ತಿದ್ದೇವೆ, ಇವತ್ತಿರು ಏನಕ್ಕೆ ಆ ಹೋರಾಡ್ತಾ ಪಾಪ ಇದ್ರಿ? ಹುಡುಗಿ ಅಲ್ಲಲ್ಲ, ಯಾವುದಕ್ಕೆ ಹೋರಾಡ್ತಿದ್ದೇವೆ? ಇದಕ್ಕೆ ಸೌಜನ್ಯ ವಿಷಯವಾಗಿ. ಸೌಜನ್ಯಾಳಿಗೆ ಅನ್ಯಾಯ ಯಾರಿಂದ ಆಗಿದೆ ಅಂತ ನೀವು ಭಾವಿಸಿದ್ದೀರಾ? ಹ, ಹೇಳಿ. ಯಾರಿಂದ ಆಗಿದೆ ಇಡೀ ಜನಕ್ಕೆ ಗೊತ್ತುಂಟು. ಅಲ್ಲ, ಇನ್ನು ಹೆಂಗೆ ಗೊತ್ತು? ಇಲ್ಲಿ ನೋಡಿ, ಯಾರಿಂದ? ಇದು ಇಲ್ಲ ಇದೇ ಅಲ್ಲಲ್ಲ, ಇದೇ ಒಂದು ಅಶ್ವಥ್ ವಿಷಯ ಅವರೇ ನೋಡಿ ಬೇಡ. ಈಗ. ಇದು ತಪ್ಪಿದು, ಯಾವ್ದು? ಹ್ಮ್ ನಿಮಗೆ ಕನ್ಫರ್ಮೇಶನ್ ಇಲ್ದೇ ಇದ್ದಾಗ ಹ್ಮ್ ನೀವು ಯಾರ ಮೇಲೋ ಹೆಂಗ್ ಆರೋಪ ಮಾಡ್ತೀರಿ? ಬೇಡ ಬೇಡ, ನೀವು ನಿಮ್ಮ ಪ್ರಕಾರ ಈಗ ಸಂತೋಷ್ ರಾವೆ ಅಂತ ಇಟ್ಕೊಳ್ಳೋಣ. ಇಲ್ಲಪ್ಪ, ಹ, ನಾನು ಅಲ್ಲಲ್ಲ, ಸಂತೋಷ್ ರಾವ್ ಮೇಲೂ ಹೇಳ್ತಿಲ್ಲ, ಹ, ನನಗೆ ಗೊತ್ತಿಲ್ಲ, ನಾನು ಹೆಂಗ್ ಹೇಳಕ್ಕಾಗತ್ತೆ? ಹ್ಮ್ ಅಲ್ಲಲ್ಲ, ಗೊತ್ತಿಲ್ದೇ ಒಂದು ವಿಷಯ. ಇರೋದನ್ನ ನಾವು ಅಲ್ಲಲ್ಲ, ಮಾತಾಡಬಾರ್ದು. ಈಗ ನೋಡಿ, ಗಿಲಿಯಾರ್ ಈಗ ಗೊತ್ತಿಲ್ದೇ ನೋಡಿ, ಇರೋದನ್ನ ನಾವು ಅಲ್ಲ ಮಾತಾಡಬಾರ್ದಲ್ಲ. ನಿನ್ನೊಂದು ಇಂಟರ್ವ್ಯೂ ನೋಡಿದೆ, ನಿನ್ನೆ ಒಂದು ನೋಡಿದೆ. ಗಿಲಿಯಾರು ಮತ್ತೆ ಇವರು ಯಾರು ಚಕ್ರವರ್ತಿ ಸುಲಿವೆ ಅವರು ಒಂದೇ ವಿಡಿಯೋದಲ್ಲಿ ಮಾತಾಡಿದ್ದಾರೆ, ಕರೆಕ್ಟಾ? ನೀವು ಅವ್ರು ನೋಡಿರ್ಬೋದು. ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಅಲ್ಲಲ್ಲ, ನೋಡಿರ್ಬೋದು. ವಸಂತ್ ಹೌದು ಗಿಲಿಯಾರ್ ಅವ್ರನ್ನ ಪ್ರಶ್ನೆ ಮಾಡ್ತಿದ್ದಾರೆ, ಹೌದು, ನೋಡಿದ್ದೇನೆ ಕ್ರಾಸ್ ನಾನು. ಮಾಡ್ತಿದ್ದಾರೆ, ಅವ್ರು ಕ್ವಶನ್ ಹ್ಮ್ ಮಾಡ್ತಿದ್ದಾರೆ. ಹ್ಮ್ ನಾನ್ ಕೇಳ್ತಾ ಈಗ ಇರೋದು, ಈಗ ನನ್ನ ನೀವು ಮತ್ತೆ ಎಲ್ಲಿಗೆ ಹೋದ್ರಿ? ನಾನ್ ಕೇಳ್ತಿರೋದು, ಹ್ಮ್ ಯಾರಿಗೂ ಸೌಜನ್ಯಾಳ ಪ್ರಕರಣದಲ್ಲಿ ಸೌಜನ್ಯಾಳಿಗೆ ಅನ್ಯಾಯ ಮಾಡಿದ್ ಯಾರು ಅಂತ ಯಾರಿಗೂ ಹ್ಮ್ ಗೊತ್ತಿಲ್ಲ. ಯಾರಿಗಾರು ನೋಡಿ, ಗೊತ್ತಾ? ಒಂದ್ ಯಾರಾದ್ರೂ ನಿಮಿಷ, ನೋಡಿದಾರಾ? ನಿಮ್ಗೆ ಅದ್ರ ಬಗ್ಗೆ ಒಂದು ಕ್ಲಿಪ್ ಕಳಿಸ್ತೇನೆ ಈಗ.
ಈಗ ಕಲಿಸ್ತೇನೆ. ಅದು ಯಾರು ಮಾಡಿದ್ದು ಅಂತ ನಿಮ್ಗೆ ನೋಡಿ ಉಂಟಲ್ಲ. ನೋಡಿ ನೋಡಿ, ಅಲ್ಲಲ್ಲ ಇದೆಲ್ಲ ಊಹಾಪೋಹಗಳೇ ಹೊರತು ಅಲ್ಲಲ್ಲ ಅವರವರಿಗೆ ಈಗ ವಿರೋಧ ಯಾರ್ಯಾರು ಇರುತ್ತೋ, ಯಾರಿಗೆ ಯಾರು ಚೆನ್ನಾಗಿರಲ್ವೋ ಅವ್ರನ್ನ, ಈಗ ಪುನೀತ್ ಕೆರೆಳ್ಳಿ ಇದು ಮಾತಾಡ್ತಿದ್ದ, ಪುನೀತ್ ಕೆರೆಳಿಗೆ ಕಾವಂದ್ರು ಹಣ ಕೊಟ್ಟಿದ್ದಾರೆ ಅಷ್ಟೇ, ಅದೊಂದು ಊಹಾಪೋಹ. ಹ್ಮ್ ನನಗೆ ಇವತ್ತವರೆಗೂ ಅವ್ರನ್ನ ಕರೆಕ್ಟ್ ಆಗಿ ಒಂದು ಧರ್ಮಸ್ಥಳಕ್ಕೆ ಹೋದ್ರೆ ಅವ್ರನ್ನ ಭೇಟಿ ಕೂಡ ಮಾಡಿಲ್ಲ, ಭೇಟಿ ಮಾಡ್ಲಿಕ್ಕೆ ಆಗೋದು ಮಾಡೋದಿಲ್ಲ, ನಾವು ಆಗುದೂ ಇಲ್ಲ ನಮಗೆ. ಹ್ಮ್ ನಮ್ ಪಾಡಿಗೆ ನಾವು ದರ್ಶನ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊ ಬರ್ತೇವೆ. ಹ್ಮ್ ಅಂತದ್ರಲ್ಲಿ ನನಗೆ ಅವರು ಹಣ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದು ಊಹಾಪೋಹ. ಹೌದು. ಹಾಗೆ ಅಲ್ಲಲ್ಲ ಈಗ ಇದಕ್ಕೆ ನಾನು ಕ್ಲಾರಿಟಿ ಸಿಗ್ಬೇಕು ಅಂತಾನೆ ಹೇಳಿ ನಿಮ್ಗೆ ನಾನು ಫೋನ್ ಮಾಡಿದ್ದು. ಇದೇನಾಗುತ್ತೆ ಗೊತ್ತಾ, ಹಾ ಏನಾಗುತ್ತೆ ಈಗ ಅಂದ್ರೆ ಅಲ್ಲಲ್ಲ ಅಲ್ಲಿ ಒಂದು ಅಲ್ಲಿ ವಿಷಯ. ಅಲ್ಲಿ ಏನೋ ವ್ಯಾಜ್ಯ ಇರುತ್ತೆ ಅವರಿಗೆ, ಹ್ಮ್ ಮತ್ತೇನೋ ವ್ಯಾಜ್ಯ ಇರುತ್ತೆ, ಏನೋ ಒಂದು ಹ್ಮ್ ಹಾಸ್ಟೆಲ್ ಕಟ್ಕೋಬೇಕು, ಅಥವಾ ಯಾವ್ದೋ ಒಂದು ರೆಸಾರ್ಟ್ ಮಾಡ್ಬೇಕು, ಅಥವಾ ಯಾವ್ದೋ ಒಂದು ಅಪಾರ್ಟ್ಮೆಂಟ್ ಕಟ್ಕೋಬೇಕು, ಅಥವಾ ಒಂದು ಹೋಟೆಲ್ ಮಾಡ್ಬೇಕಾ, ಹ್ಮ್ ಲಾಡ್ಜ್ ಮಾಡ್ಬೇಕಾ, ಯಾವ್ದೋ ಇಶ್ಯೂ ತಗೊಂಡು ಧರ್ಮಸ್ಥಳದ ಮೇಲೆ ಇರೋ ಕೋಪಕ್ಕೆ ಅವ್ರ ಯಾವ್ದೋ ಲ್ಯಾಂಡ್ ಇಶ್ಯೂ ತಗೊಂಡು, ಆ ಹ್ಮ್ ಲ್ಯಾಂಡ್ ಇವ್ರು ತಿಂದ್ರು ನಮಗ್ ಬರ್ಬೇಕಿತ್ತು ಅಂತನೋ ಹ್ಮ್ ಮತ್ಯಾವ್ದೋ ವಿಚಾರ ತಗೊಂಡು ಹ್ಮ್ ಸುಮ್ಮನೆ ಯಾವ್ದೋ ಪ್ರಕರಣವನ್ನ, ಆರೋಪ ಇದ್ದದ್ದು. ಈಗ ನಾನು ಕೇಳೋದು, ಮಿನಿಸ್ಟ್ರಿ ಆಫ್ ಬುಕ್ ಅನ್ನ, ಅಮೆರಿಕದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ಲಿಕ್ಕೆ ಸಾಧ್ಯವಾ? ಹ್ಮ್ ಹ್ಮ್ ಸಾಧ್ಯವಾ? ಹೇಳಿ. ಸಾಧ್ಯವಾ ಹೇಳಿ ನನಗೆ. ಹಾ ಅಮೆರಿಕದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ಲಿಕ್ಕೆ ಸಾಧ್ಯವಾ? ಇದ್ರೆ ಇರ್ಬೋದು, ಇಲ್ಲದಿದ್ರು ಇರ್ಬೋದು. ಅದೆಂಗೆ ಸಾಧ್ಯ? ಹೇಳಿಕ್ಕಾಗಲ್ಲ. ಅದು ಸಾಧ್ಯವೇ ಇಲ್ಲ. ಹ್ಮ್ ಅದು ಸಾಧ್ಯ ಪ್ರಧಾನಿಗೆ ಇಲ್ಲ. ಈ ದೇಶದ ಹ್ಮ್ ಪ್ರಧಾನಿಗೆನೆ ಹ್ಮ್ ಪಕ್ಕದ ದೇಶದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮಿನಿಸ್ಟ್ರಿ ಆಫ್ ಬುಕ್ ಅದು ಮಿಲಿಟರಿ ಮೇಂಟೈನ್ ಮಾಡೋದು. ಹ್ಮ್ ನನ್ನ ದೇಶದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನು ತಿದ್ದೋದಕ್ಕೆ ಪ್ರಧಾನಿಗೆ ಸಾಧ್ಯ ಇಲ್ಲ. ನೋಡಿ. ಪ್ರಧಾನಿಗೆ ಸಾಧ್ಯ ಇಲ್ಲದನ್ನ ಯಾರೋ ಒಬ್ಬ ಇಲ್ಲಿ ಹೆಗ್ಗಡೆ ಅಲ್ಲಿ ಹೋಗಿ ಅದ ಮಿನಿಸ್ಟ್ರಿ ಆಫ್ ಬುಕ್ ಅನ್ನ ತಿದ್ದಿದ್ದಾರೆ ಅನ್ನೋದಾದ್ರೆ ಹ್ಮ್ ಇದನ್ನ ನಾವು ನಂಬುದಾದ್ರೂ ಹೇಗೆ ಮಾರ್ರೆ? ಇರ್ಲಿ ಇರ್ಲಿ, ಈಗ ನಾನ್ ಮಾತಾಡ್ತೇನೆ. ಈಗ ನಂಗೆ ಒಂದು 5 ನಿಮಿಷ ಟೈಮ್ ಕೊಡ್ಬೇಕು. ಈಗ ಹೇಳಿ. ವಿಷಯ ಹೇಳ್ತೇನೆ ನಿಮ್ಗೆ ಏನಂತ. ಈಗ ಸಂತೋಷ್ ರಾವ್, ಹಾ ಸಂತೋಷ್ ರಾವ್ನನ್ನು ಒಂದು ಸುಮ್ಮನೆ ಇಲ್ಲದೊಂದು ಪಿಟ್ಟಿಯ ಮಾಡಿ ಉಂಟಲ್ಲ, ಅವನನ್ನು ಇಷ್ಟು ವರ್ಷ ಅವನೊಂದು ಲೈಫೇ ಅಲ್ಲ, ಲಗಾಡಿ ನೀವ್ ಹೋಯ್ತು. ಹೇಗೆ ಹೇಳ್ತೀರಾ ಅವನ ಆರೋಪಿ ಅಲ್ಲ ಅಂತ? 100% ಹೆಂಗ್ ಹೇಳ್ತೀರಾ ಅಂತ? ಅವನತ್ರ ಸಂಶಯ ಇಲ್ಲ ಅಂತ ಹೇಳಿ ಕೋರ್ಟೆ ಇದು ಮಾಡಿದೆ ಅಲ್ಲ. ಕೋರ್ಟ್ ಹಂಗ್ ಹೇಳಿಲ್ಲ. ಕೋರ್ಟ್ ಏನ್ ಹೇಳಿದೆ, ಪೂರಕ ದಾಖಲೆಗಳಿಲ್ಲ ಅಂತ. ಈಗ ಒಂದ್ ನಿಮಿಷ ನಿಮಗೆ ಇನ್ನೊಂದು ಹೇಳ್ತೇನೆ ಕೇಳಿ. ಒಂದ್ ನಿಮಿಷ ನಿಮ್ಗೆ ಡೈರೆಕ್ಟ್ ಅಲ್ಲ, ಆಗಿ ಅಲ್ಲ ನೀವು ಒಂದ್ ನಿಮಿಷ ತಿಳ್ಕೊಳ್ಳಿ, ನಿಮ್ಗೆ ಡೈರೆಕ್ಟ್ ಆಗಿ ಸಾತ್ನೂರ್ ನಾನು ಕೇಸ್ ಹೇಳ್ತೇನೆ. ನಲ್ಲಿ, ಈಗ ಕೇಳಿ ನನ್ನ ಸಾತ್ನೂರ್ ಕೇಸ್ ನಲ್ಲಿ ಕೋರ್ಟ್ ನನ್ನ ನೋಡಿ. ನಿರಪರಾಧಿ ಈಗ ಅಂತ ಅವಾಗ ಬಿಡುತ್ತೆ. ಒಂದು ಪ್ರಶ್ನೆ ಕೇಳಿದ್ರೆ ನನ್ನ ಹತ್ರ, ಯಾಕಂದ್ರೆ ನಾನು ಬೇಡ ಹೇಳುದು ಬೇಡ, ಯಾಕಂದ್ರೆ ಡೈರೆಕ್ಟ್ ಆರೋಪ ಅವರೇ ಅಂತ ಹೇಳಿ ಬೆರಳು ತೋರಿಸುದು ಬೇಡ ಅಂತ ಹೇಳಿ ನಾನು ಅದಕ್ಕೆ ಸುಮ್ಮನೆ ಇದ್ದೆ. ಈ ಸಂತೋಷ್ ರಾವ್ ವಿಷಯದಲ್ಲಿ ನಾನು ಕಡಗಣಿತವಾಗಿ ಹೇಳ್ತೇನೆ, ಅವನು ಅಲ್ಲ ಅಲ್ಲ ಅಲ್ಲ. ಅಲ್ಲ ಯಾಕೆ ಅಲ್ಲ ಅಂತ ಅಲ್ಲ, ಹೇಳ್ತೇನೆ ಕೇಳಿ. ನಿಮಗೊಂದು ಹೇಳ್ತೇನೆ, ಕೋರ್ಟ್ ಹ್ಮ್ ಬಿಟ್ಟಿದೆ ಅಂತ ಹೇಳೋದಾದ್ರೆ, ಹ್ಮ್ ನಾಳೆ ಸಾತ್ನೂರ್ ಕೇಸಲ್ಲಿ ಪುನೀತ್ ಕೆರೆಳ್ಳಿನು ನಿರಪರಾಧಿ ಅಂತ ಬಿಡುತ್ತೆ ಕೋರ್ಟ್. ಹ್ಮ್ ಅದ್ರಲ್ಲಿ ಏನ್ ನಡೀತು ಅಂತ ಪುನೀತ್ ಕೆರೆಳ್ಳಿಗೆ ಮಾತ್ರ ಗೊತ್ತು. ನೋಡಿ, ಒಂದು ವಿಷಯ, ಚಿಕ್ಕ ಚಿಕ್ಕ ಪಾಯಿಂಟ್ ನೋಡಿ, ಅದೊಂದು ಒಬ್ಬನಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಿಷಯ ಯಾವುದೇ ಇನ್ನೊಂದು ನೋಡಿ, ನೀವ್ ಹೇಳುದು ಮಾಡಕ್ ಸಾಧ್ಯ ಇಲ್ಲ, ಆಯ್ತು ಒಪ್ಪಿಕೊಳ್ಳೋಣ. ಇಂಥವ್ರೆ ಅಲ್ಲ ಒಂದು ವಿಷಯ, ಮಾಡಿದ್ದಾರೆ ಅಂತ ಹೆಂಗ್ ಇನ್ನೊಂದು ಹೇಳ್ತೀರಾ ವಿಷಯ. ನೀವು? ಹಾ ಇಂಥವ್ರೆ ಮಾಡಿದ್ದಾರೆ ಅಂತ ಹೆಂಗ್ ಹೇಳ್ತೀರಾ? ಹಾಗಾದ್ರೆ ಒಂದು ಸಾಕ್ಷಿ ಬೇಕಲ್ಲ ಯಾರಾದ್ರೂ. ಅವ್ರು ಈಗ ಯಾರು ಸಿಕ್ಕಿಲ್ಲ ಅಂತ ಇವ್ರ ಮೇಲೆ ಹೇಳೋದಾ? ಮಾಡಿದವ ಆರೋಪಿ ಬೇಕಲ್ಲ ಯಾವ್ದಾದ್ರು. ಅಲ್ಲ, ಯಾರು ಸಿಕ್ಕಿಲ್ಲ ಅಂತ ಇವ್ರ ಮೇಲೆ ಹೇಳೋದಾ? ಹಾಗಾದ್ರೆ ಈಗ ನೋಡಿ, ಈಗ ನನ್ನ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಸಿಗಲ್ಲ. ಇದೇನು ಇದು? ಇರ್ಲಿ ಎಲ್ಲರೂ ಬೇಡ. ವೈಯಕ್ತಿಕವಾಗಿ ಇನ್ನು ಮುಂದೆ ಒಂದು ಕೆಲಸ ಮಾಡುವ, ತಿಮ್ಮರೋಡಿ ಅವರನ್ನು ಬದುಕಿ ಕೂರಿಸ್ಕೊಳ್ವಾ. ಅವ್ರು ಬೇಡ ಇನ್ನು ಹೋರಾಟಕ್ಕೆ ಬರೋದು. ಅಲ್ಲ, ಅವ್ರು ಇನ್ನು ಬೇಡ ನಾವು ಅಂತ ನೀವು ಮಾಡುವ. ಯಾಕೆ ಹೇಳುವ? ಅವ್ರು ಅಲ್ಲಲ್ಲ ಬೇಡ ಬೇಡ. ಅಂತ ಹೇಳಲಿಕ್ಕೆ ನಾವ್ ಯಾರು? ಹಾಗಾದ್ರೆ ನೋಡಿ, ಅವರು ಮಾತಾಡಿದ್ರೆ ಧರ್ಮಸ್ಥಳ ವಿರುದ್ಧ ಆಗ್ತದೆ, ಮಾತಾಡ್ಲಿಲ್ಲ ಅಂದ್ರೆ ಬೇಡ ಅಂತ ನೋಡಿ, ಹೇಳ್ತೀನಿ. ಅವರು ಧರ್ಮಸ್ಥಳದ ವಿರುದ್ಧ ಹಾ ಮಾತಾಡಿದಕ್ಕೆ ನಾವ್ ಎಲ್ಲೂ ಮಾತಾಡಿಲ್ಲ. ನೀವು ಹಾ ನೀವು ಅದನ್ನೇ ಹೇಳ್ತಿರೋದು. ನೀವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿದೆ. ನೀವು ಅವ್ರ ಅಭಿಪ್ರಾಯವನ್ನು ನಾವು ಗೌರವಿಸ್ತೀವಿ. ಹ್ಮ್ ಅವ್ರ ಧರ್ಮಸ್ಥಳ ಸರಿ ಇಲ್ಲ ಅಂತ ಹೇಳೋದಾದ್ರೆ ಅದು ಅವರ ಅಭಿಪ್ರಾಯ, ಅದನ್ನ ನಾವು ಗೌರವಿಸ್ತೇವೆ. ಹ್ಮ್ ನಾನ್ ಸುಳ್ಳು ಅಂತ ಯಾಕೆ ಹೇಳಿ ಅದನ್ನ? ಹ್ಮ್ ಆದ್ರೆ ಅಕಸ್ಮಾತ್ ನಾನು ಹ್ಮ್ ನಾನು ನನ್ನ ಹ್ಮ್ ನಾನು ಮಂಜುನಾಥ ಸ್ವಾಮಿ ಪರವಾಗಿದ್ದೀನಿ ಅಂದಾಗ ಅವರು ನನ್ನ ಅಭಿಪ್ರಾಯವನ್ನು ಗೌರವಿಸ್ಬೇಕು. ಆಯ್ತು, ಅದು ನಿನ್ ನಿಲುವು ಅಂತ. ಹ್ಮ್ ಆದ್ರೆ ಹಂಗೆ ಬಂದ ತಕ್ಷಣ ನಿನ್ ತಾಯಿ ಸೂಳೆ ಅಂತ ಕರೆಯೋದಿದೆಯಲ್ಲ, ಇದು ತಪ್ಪು ಅದು ಅಂತ. ನಾನು ಅವಾಗ್ಲೇ ಹೇಳಿದ್ದೇನೆ, ಅದು ತಪ್ಪು ಅಂತ ಅವಾಗ್ಲೇ ಹೇಳಿದೆ. ಅದನ್ನು ಅದನ್ನೇ ಪುನಃ ನಾನು ಪ್ರಶ್ನೆ ಮಾತಾಡೋದು ಬೇಡ. ಮಾಡ್ತಿರೋದು. ಅಲ್ಲ, ಅವ್ರು ಹ್ಮ್ ಚಕ್ರವರ್ತಿ ಅವ್ರಿಗೆ ಹೇಳ್ಬೇಕಿತ್ತು, ಆಯ್ತು ಬಿಡಪ್ಪ, ನಿನ್ನ ಅಭಿಪ್ರಾಯ ಹ್ಮ್ ನಿಂದು, ನನ್ನ ಹ್ಮ್ ಅಭಿಪ್ರಾಯ ನಂದು, ಇಲ್ಲ ನೋಡಿ, ನಾನು ಈಗ ಇದ್ರ ವಿರುದ್ಧ ಹೋರಾಟ ಮಾಡ್ತೇನೆ ಒಂದು ಅಷ್ಟೇ. ವಿಷಯ ಹೇಳ್ತೀನಿ, ಒಂದು ವಿಷಯ ಹೇಳ್ತೀನಿ ಕೇಳಿ. ಮುಗೀತಲ್ಲ, ನೋಡಿ, ಕ್ಲಿಯರ್ ನಮ್ಮ ಆಗ್ತಿತ್ತು. ಅಲ್ಲಲ್ಲ ಒಂದು ವಿಷಯ, ನಮ್ಮ ಮನೆ ಮಗಳಾದ್ರೆ ಯಾರಾದ್ರೆ ನಮ್ಮ ಸೊ, ಈಗ ಹೆತ್ತವರೊಟ್ಟಿಗೆ ಈಗ ಯಾರಾದ್ರೂ, ಅಲ್ಲಲ್ಲ ಮೊನ್ನೆ ಒಂದ್ ನಿಮಿಷ ಹಾವೇರಿಯಲ್ಲಿ ಅಲ್ಲಲ್ಲ ಸತ್ತಳಲ್ಲ, ಒಂದ್ ನಿಮಿಷ, ಹಾವೇರಿಯಲ್ಲಿ ಯಾರಾದ್ರೂ ಒಟ್ಟಿಗೆ, ಸತ್ತವಳು ಅಲ್ಲಲ್ಲ ನಮ್ಮ ಮನೆ ಒಂದು ಮಗಳಲ್ವೇನ್ರಿ? ಅಲ್ಲಲ್ಲ ಒಂದು ವಿಷಯ ಕರೆಕ್ಟ್. ಈ ಅಲ್ಲಿ ಹಾಗೆ ಅಲ್ಲದಲ್ಲ ಮೂಡಿಬಿದ್ರೆ ಈಗ ಕಾವ್ಯ. ನಾವ್ ಅಲ್ಲಿ ಯಾರಾದ್ರೂ ತಿಮ್ರೊಡ್ಡಿ ಇಲ್ಲಿಗೆ ಬರ್ಲಿಲ್ಲ ಅಂತ ಕೇಳಕ್ಕಾಗತ್ತಾ? ಅವರ ಹೋರಾಟ ಅಲ್ಲಿರೋರು ಮಾಡ್ತಿದ್ದಾರೆ, ಇಲ್ಲಿ ಹೋರಾಟ ಇವ್ರಿರೋರು ಮಾಡ್ತಿದ್ದಾರೆ. ಕರೆಕ್ಟ್ ಅದೇ ಇವತ್ತಿಗೂ ಅದೆಲ್ಲ ಅದರ ಇವತ್ತವರೆಗೂ ವಿಷಯ ನಾವು ಮಾತಾಡುದು. ಹುಬ್ಳಿ ಹೋರಾಟಗಾರರು, ಹುಬ್ಳಿಯಲ್ಲಿ ಇರ್ತಕ್ಕಂಥ ಹಿಂದೂ ಪರ ಹೋರಾಟಗಾರರು ನೇಹ ಪರವಾಗಿ ಹೋರಾಟ ಮಾಡ್ತಿದ್ದಾರೆ. ಅವರು ಚಕ್ರವರ್ತಿ ಬರ್ಲಿಲ್ಲ, ಅವ ಹ್ಮ್ ದುಡ್ಡು ತಿಂದಿದ್ದಾನೆ, ಹ್ಮ್ ತಿಮ್ರೊಡ್ಡಿ ಬಂದಿಲ್ಲ, ಅವ ಅಲ್ಲಲ್ಲ ದುಡ್ಡು ತಿಂದಿದ್ದಾನೆ ಅಂತ ನೋಡಿ, ಹೇಳಲಿಕ್ಕಾಗತ್ತಾ? ಅಲ್ಲಲ್ಲ ನಾನು ಹೇಳಿದ ನಾಳೆಯಿಂದ ನೀವು ಕೂಡ ಇವರೊಟ್ಟಿಗೆ ನಿಲ್ಲಿ. ಯಾರು ತಿಮ್ಮರೊಟ್ಟಿಗೆ ನಿಲ್ಲುದು ಬೇಡ, ನೀವು ಬದಿಗಿಡುವ. ನಾಳೆಯಿಂದ ನಾವು ಸ್ಟಾರ್ಟ್ ಮಾಡುವ. ಹಾ
ಸೌಜನ್ಯಕ್ಕೆ ನ್ಯಾಯ ನಾವು ತೊರಗಿಸುವ, ಆಯ್ತಾ? ಖಂಡಿತ ಖಂಡಿತ. ನಾನೇ ಇದನ್ನ ಹಾಕಿದೀನಿ. ನೀವು ಅವರನ್ನ ಬಿಡಿ, ನೀವೇ ಸ್ಟಾರ್ಟ್ ಮಾಡಿ, ನಮ್ಮ ಬೆಂಬಲ ಇದೆ. ಸೌಜನ್ಯಗೆ ನ್ಯಾಯ ಈಗ ಹೇಳಿ. ಅವರನ್ನು ಅಲ್ಲಿ ಅಲ್ಲ ಈಗ 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 ಬದಿಗೊಳಿಸುವ. ಈಗ ಕರೆಕ್ಟ್ ದಾರಿಗೆ ಬಂದ್ರಿ. ಈಗ ಹೇಳಿ, ಹೋರಾಟ ನಮ್ಮ ಮನವಿ ಏನಾಗ್ಬೇಕು? ಯಾರ ಹತ್ರ ಕೇಳ್ಬೇಕು? ಹೋರಾಟ ಮಾಡುವ, ಕತ್ತು ಕುಯ್ಕೊಂಡಾರು ಹೋರಾಟ ಮಾಡುವ. ಹೇಳಿ, ಯಾರಿಗೆ ಮನವಿ ಕೇಳ್ಬೇಕು? ಯಾರಿಗೆ ನೋಡಿ, ಹೋರಾಟಕ್ಕೆ ಇಳಿದ ಮೇಲೆ ಅದಕ್ಕೆ ನ್ಯಾಯ ಬೇಕು, ಹಿಂದೆ ಸರಿಯುವ ಮಾತಿಲ್ಲ. ನೀವ್ ಹೇಳಿ ಈಗ ನನಗೆ. ಅಲ್ಲ ಈಗ ನೀವ್ ಹೇಳಿ. ನೋಡಿ, ಈಗ 10-12 ವರ್ಷ ಆಯ್ತು ಅಂತ ಹೇಳ್ತಾರೆ. ಆದ್ರೆ ನೋಡಿ, ಇಷ್ಟರವರೆಗೆ ಒಂದು ಹುಡುಗಿ ಒಂದು ನ್ಯಾಯ ಅಂತ ಬೇಕಲ್ಲ? ಅಲ್ಲ, ಅಲ್ಲಿ ಆರೋಪಿ ಅಂತ ಬೇಕಲ್ಲ ಒಬ್ಬ? ಅದನ್ನೇ ಅಶ್ವತ್ಥಣ್ಣ, ಯಾರನ್ನ ಕೇಳೋಣ ಹೇಳಿ? ಇಂತ ಇಲಾಖೆ ಮುಂದೆ ಹೋರಾಟ ಮಾಡೋಣ ಅಂತ ಹೇಳಿ, ಅಲ್ಲಿ ಬೇಡಿಕೆ ಏನು? ಅಥವಾ ನಾಳೆ ಮುಖ್ಯಮಂತ್ರಿಯನ್ನೇ ಕರೆಸುವ, ನಾವು ಇಡೀ ರೋಡ್ ಬಂದ್ ಮಾಡಿ, ನ್ಯಾಷನಲ್ ಹೈವೇ ಬಂದ್ ಮಾಡಿ ಮುಖ್ಯಮಂತ್ರಿ ಸ್ಪಾಟಿ ಕರೆಸುವ, ಆಯ್ತಾ? ಆ ಶಕ್ತಿ ನಮಗಿದೆ. ಮುಖ್ಯಮಂತ್ರಿ ಬಂದಾಗ ಏನಂತ ಕೇಳೋಣ ಅವರಿಗೆ? ಹೇಳಿ, ಆ ಮನವಿ ಪತ್ರ ಹೇಳಿ ನನಗೆ. ಹೌದಾ? ಅದೇ ಇದುಂಟಲ್ಲ, ಇದು ನಾವು ನೀವು ಮಾತಾಡೋ ವಿಷಯ ಇಲ್ಲ. ಇದು ಸ್ಟಾರ್ಟಿಂಗ್ ಇಂದ ಯಾರು ಹಿಡಿದಿದ್ದಾರೆ ನೋಡಿ. ಈಗ ಅವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಅವರನ್ನ ಕೇಳಿದ್ರೆ ಧರ್ಮಸ್ಥಳವನ್ನ ಅವರಿಂದ ಬಿಡಿಸಿ. ಯಾರನ್ನು ಬಿಡಿಸಿ? ಹೆಗ್ಗಡೆ ಅವರಿಂದ ಧರ್ಮಸ್ಥಳವನ್ನ ಬಿಡಿಸಿ. ಇದು ಸೌಜನ್ಯಳಿಗೆ ಸಿಗುವ ನ್ಯಾಯವಾ? ಯಾರನ್ನು ಬಿಡಿಸಿ ಅಂತ ಹೇಳುದು? ಹೆಗ್ಗಡೆ ಕುಟುಂಬ, ವೀರೇಂದ್ರ ಹೆಗ್ಗಡೆ ಅವರಿಂದ ಧರ್ಮಸ್ಥಳವನ್ನ ಬಿಡಿಸಿ ಅಂತಾರೆ. ಇದು ಸೌಜನ್ಯಳಿಗೆ ಕೇಳುವ ನ್ಯಾಯನಾ? ಒಂದು ವಿಷಯ ಹೇಳ್ಬೇಕಾ? ನಾನು ಅದನ್ನೇ ಕೇಳ್ತಿದ್ದೀನಿ. ನಿಮ್ಮಲ್ಲಿ ಮನವಿ ಪತ್ರವೇ ಇಲ್ಲ. ಒಂದು ವಿಷಯ, ಫಸ್ಟ್ ಮನವಿ ಪತ್ರ ರೆಡಿ ಮಾಡಿ. ಆ ಮನವಿ ಪತ್ರಕ್ಕೆ ನಾನು ಹೋರಾಟಕ್ಕೆ ಬರ್ತೇನೆ. ವೀರೇಂದ್ರ ಹೆಗ್ಡೆ ಅವರು ಇದಕ್ಕೆ ಶಾಮಿಲೇ ಇಲ್ಲ, ಈ ಯಾವ್ದು ಅತ್ಯಾಚಾರ ವಿಷಯದಲ್ಲಿ. ಆದ್ರೆ ಇರುವುದುಂಟಲ್ಲ, ಇವರು ಒಂದು ಬಚಾವ್ ಮಾಡಿದ್ದಾರೆ ಎನ್ನುವಂತ ವಿಷಯದಲ್ಲಿ ವೀರೇಂದ್ರ ಹೆಗ್ಡೆ ಅವರು ನಾನು ಕೇಳ್ತಿರೋದು ನಿಮ್ಮ ಮನವಿ ಪತ್ರ ಏನು ಹೇಳಿ, ನಾನು ನಿಮ್ಮ ಹೋರಾಟಕ್ಕೆ ಬರ್ತೀನಿ. ಹಾಗಾದ್ರೆ ನಾನು ಹೇಳ್ತೇನೆ, ಅದೇ ನಮ್ಗೆ ನ್ಯಾಯ ಸಿಗ್ಲಿ. ಏನಂತ ಕೇಳೋಣ? ಯಾರನ್ನ ಕೇಳೋಣ? ಅದೇ ಇರುವುದು. ಅದು ಗೊತ್ತಿಲ್ಲದೆ ಹೋರಾಟ ಮಾಡಿದ್ರೆ ಹುಚ್ಚ ಅನ್ನೋದಿಲ್ಲ. ಕರೆಕ್ಟಾ? ಅದೇ ವಿಷಯದಲ್ಲಿ ನಾನು ನಿಮ್ಗೆ, ಅವರು ನೋಡಿ ಈಗ ಹೋರಾಟ ಮಾಡ್ತಿದ್ದಾರೆ, ನಾವು ಅವರಿಗೆ ಅಡ್ಡ ಬರಬಾರ್ದು. ಕರೆಕ್ಟಾ? ಏನ್ ಮನವಿ ಏನದು? ಹೋರಾಟ ಮನವಿ ಏನು? ಯಾರ ನನಗ್ ಮನವಿ ಬೇಕಲ್ಲ. ಏನ್ ಮನವಿ? ಈಗ ಏನ್ ಹೋರಾಟ ಏನಾಗ್ಬೇಕು ಹೇಳಿ, ಅದನ್ನ ನಾನು ಬರ್ತೀನಿ. ಅದೇ ಮನವಿ ಈಗ ಏನ್ ಮಾಡ್ತಿದ್ದಾರೆ ಕೇಳಿ. ಏನ್ ಯಾರನ್ನ ಕೇಳ್ಬೇಕು? ಏನ್ ಕೇಳ್ಬೇಕು? ಅವರನ್ನ ಕೇಳಿದ್ರೆ ಏನ್ ಹೇಳ್ತಾರೆ ಗೊತ್ತಾ? ಅವರನ್ನ ಕೇಳಿದ್ರೆ ಧರ್ಮಸ್ಥಳದಿಂದ ವೀರೇಂದ್ರ ಹೆಗ್ಗಡೆ ಆಚೆಗೆ ಬರ್ಬೇಕು, ಅದು ಸೌಜನ್ಯಗೆ ಸಿಗುವ ನ್ಯಾಯವಂತೆ. ಅಲ್ಲ ಆತರ ಎಲ್ಲಿ ಯಾವ್ದು ಇದ್ರಲ್ಲಿ ಅವ್ರು ಹೇಳುದು ಅದೇನೆ. ಆಯ್ತು, ನೀವು ಒಂದ್ ಕೆಲಸ ಮಾಡಿ ಅಶ್ವತ್ಥ, ಅದೊಂದು ಕ್ಲಿಪ್ ಕಳಿಸಿ ನಂಗಿದ್ರೆ. ಆಯ್ತು, ತುಂಬಾ ಕೊಡ್ತೇನೆ. ತುಂಬಾ ಹೇಳಿದ್ದಾರೆ, ನೀವು ಫೋನ್ ಮಾಡಿ ಹೇಳ್ತಾರೆ ಅವರು. ಮತ್ತೆ ಇನ್ನೊಂದು ಅಶ್ವತ್ಥಣ್ಣ, ಅಟ್ಲೀಸ್ಟ್ ಒಂದ್ ಮನವಿ ಪತ್ರ ಕೇಳಿ. ನೀವು ಈಗ ಇಷ್ಟೆಲ್ಲ ಕೇಳ್ತಿದ್ದೀರಲ್ಲ ಅವ್ರ ಪರವಾಗಿ, ಅವರನ್ನೇ ಕೇಳಿ. ಮಹೇಶ್ ಅಣ್ಣ, ಒಂದು ಮನವಿ ಪತ್ರ ಕೊಡ್ರಿ. ಇದನ್ನ ನೀವೊಬ್ರಲ್ಲ, ಪುನೀತ್ ಕೆರೆಹಳ್ಳಿಗೆ ನಾನು ಕಳಿಸ್ತೇನೆ. ಅವನ ಸಂಘಟನೆ ಎಲ್ಲೆಲ್ಲಿ ಇದೆಯಲ್ಲ, ಅಲ್ಲಿಂದ ಸಂಪೂರ್ಣ ಹೋರಾಟದ ಮುಖಾಂತರ, ಮೆರವಣಿಗೆ ಮುಖಾಂತರ ಡಿಸಿ ಆಫೀಸ್ ನಲ್ಲಿ ನಾವು ಕೊಡ್ತೇವೆ. ಈಗ ಒಂದು ಸಾಕ್ಷಿ ನಿಲ್ಲಿಸುವ ಅಂತ ಸಾಕ್ಷಿಯೇ ನಾಶ ಮಾಡಿಬಿಟ್ಟಿದ್ದಾರೆ. ಅಲ್ಲ, ಇದು ನೋಡಿ, ಇದು ಊಹಾಪೋಹ. ಇದು ಊಹಾಪೋಹ. ಇದು ಊಹಾಪೋಹ. ನೀವು ಸಾಕ್ಷಿ ನಾಶ ಮಾಡಿದ್ಯಾರು? ಯಾರು ಮಾಡಿದ್ದಾರೆ? ಯಾರು ಮಾತಾಡಿದ್ದು? ವೀರೇಂದ್ರ ಹೆಗ್ಡೆ ಫ್ಯಾಮಿಲಿ ಅವರು. ನಿಮ್ಗೆ ಹೆಂಗ್ ಗೊತ್ತು ಅವರೇ ಮಾಡಿದ್ದಾರೆ ಅಂತ? ನಿಮ್ಗೆ ಹೆಂಗ್ ಗೊತ್ತು ಅವರೇ ಮಾಡಿದ್ದಾರೆ ಅಂತ? ಇದು ಪ್ರೂಫ್, ಇದಿಷ್ಟು ಇವರೆಲ್ಲ ಮಾತಾಡ್ತಿದ್ದಾರೆ. ಈಗ ಪ್ರೂಫ್ ಇಲ್ಲ ಮಾರ್ರೆ. ಹಾಗಾದ್ರೆ ಅದೇ ವಿಷಯ ಆಗಿದ್ದು ನಿಮ್ಮ ವಿಷಯದಲ್ಲಿ. ನಿಮಗೆ ಗೊತ್ತಿರಲಿ, 1980 ಇಸ್ವಿಯಿಂದ ನೋಡಿ, ಇದೀಗಲ್ಲ, 1980 ಇಸ್ವಿಯಿಂದ ಅಲ್ಲಿ ದಲಿತ ಸಂಘಟನೆಗಳನ್ನ ಬೆಳೆಸ್ಬೇಕು ಅಂತ ಕಮ್ಯುನಿಸ್ಟ್ ಮತ್ತು ಮುಸ್ಲಿಮರು ಪ್ರಯತ್ನ ಪಡ್ತಾ ಇದ್ರು. ಎಲ್ಲಿ? ಧರ್ಮಸ್ಥಳದಲ್ಲಿ. ಆ ದಲಿತ ಸಂಘಟನೆ ಬೆಳೀತಿರ್ಲಿಲ್ಲ. ಯಾಕೆ ಅಂತ ಅಂದ್ರೆ, ಧರ್ಮಸ್ಥಳದ ಶಾಲಾ ಕಾಲೇಜುಗಳಿಗೆ ಅವ್ರ ಮಕ್ಳು ಓದ್ತಾ ಇದ್ರು. ಅವರ ಮನೆಗೆ ಧರ್ಮಸ್ಥಳದ ಸಂಘದ ಹಣ ಹೋಗ್ತಾ ಇತ್ತು. ಅವರಿಗೆ ಧರ್ಮಸ್ಥಳದ ಮೇಲೆ ನಂಬಿಕೆ ಇತ್ತ. ಇಲ್ಲಿ ದಲಿತ ಸಂಘಟನೆಗಳನ್ನ ಬೆಳೆಸ್ಕೊಳಕ್ ಆಗ್ಲಿಲ್ಲ. ಅಲ್ಲಿ ದಲಿತ ಸಂಘಟನೆಗಳನ್ನ ಬೆಳೆಸ್ಲಿಲ್ಲ ಅಂತ ಅಂದ್ರೆ ಮತಾಂತರ ಮಾಡೋದಕ್ಕೆ ಮಿಷನರೀಸ್ ಗಳಿಗೆ ಆಗ್ಲಿಲ್ಲ. ಯಾಕೆಂದ್ರೆ ಅವ್ರ ಶಾಲೆಗಳನ್ನ ಅಲ್ಲಿ ತೆಗಿಯಕ್ಕಾಗ್ಲಿಲ್ಲ. SDM ಶಾಲೆಗಳಿತ್ತು, SDM ಕಾಲೇಜ್ಗಳಿತ್ತು. ಇಡೀ ನಿಮ್ಮ ಆ ಭಾಗದಲ್ಲಿ, ಬೆಳತಂಗಡಿ ಭಾಗದಲ್ಲಿ ಒಂದು ಮಿಷನರಿ ಶಾಲೆಯನ್ನ ಓಪನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಅದಕ್ಕೆ ಅವ್ರ ಏನ್ ಮಾಡಿದ್ರು, ದಲಿತರನ್ನ ನಾವು ಉಳ್ಕೋಬೇಕು ಅಂತ ಹೇಳಿ ಅವರು ದಲಿತರಿಗೆ ಇಲ್ಲಿ ಜಾಗ ಕೊಡಲ್ಲ, ದಲಿತರ ಭೂಮಿಯನ್ನ ಕಿತ್ಕೊಳ್ತಾರೆ, ಇವರೆಲ್ಲ ಸರ್ಕಾರದ ಭೂಮಿಯನ್ನ ಕಬಳಿಸ್ತಿದ್ದಾರೆ ಅಂತ ವಿವಾದವನ್ನ ಶುರು ಮಾಡ್ತಾ ಬಂದ್ರು. ಇದು 2012ರಿಂದ ಹಿಂದೆ ಕೇಳ್ತಿದ್ದೀನಿ ನಾನು, ಹಿಂದೆ ನಡೆದಂತ ಹೋರಾಟಗಳು. ಇದೇ ಧರ್ಮಸ್ಥಳದ ವಿರುದ್ಧ. ಸೌಜನ್ಯ ಆದ್ಮೇಲಿಂದ ಬಿಟ್ಬಿಡಿ, ಸೌಜನ್ಯ ಪ್ರಕರಣ ಬರೋದಕ್ಕೆ ಮುಂಚೆ ಧರ್ಮಸ್ಥಳದ ವಿರುದ್ಧ ಇದೇ ಕಮ್ಯುನಿಸ್ಟ್ ಸಂಘಟನೆಗಳು ಹೋರಾಟ ಮಾಡ್ತಾನೆ ಇದ್ವು. ಧರ್ಮಸ್ಥಳ ಬೇಡ, ಧರ್ಮಸ್ಥಳ ಅವ್ರದು, ಧರ್ಮಸ್ಥಳ ಇವ್ರದು,
ಧರ್ಮಸ್ಥಳ ಜೈನ್ ಇವನು ವೀರೇಂದ್ರ ಹೆಗಡೆ ಜೈನ್ ಅಂತ ಹೇಳಿ ಹೋರಾಟ ನಡೀತಾನೆ ಇತ್ತು. ಯಾವಾಗ ಇದು ಯಾವ್ದಕ್ಕೂ ಅವಕಾಶ ಸಿಗ್ಲಿಲ್ವೋ, ಯಾವಾಗ ಇವರಿಗೆ ಸೌಜನ್ಯ ಅನ್ನೋ ಕೇಸು ಸಿಕ್ತೋ, ಅವರಿಗೆ ಗೊತ್ತಾಯ್ತು ಸೌಜನ್ಯ ಕೇಸು ಬಗೆಹರಿಯದ ಒಂದು ಕೇಸ್ ಅದು. ಜೀವಮಾನದಲ್ಲಿ ಭಗವಂತನನ್ನ ಬಿಟ್ರೆ ಮತ್ತೆ ಆರಿಂದನೂ ನ್ಯಾಯ ಕೊಡಿಸಲಾಗದ ಒಂದು ಪರಿಸ್ಥಿತಿಯಲ್ಲಿ ಸೌಜನ್ಯಳ ಕೇಸು ಬಂದು ತಲುಪಿದೆ. ಇದು ಎಲ್ಲರಿಗೂ ಗೊತ್ತಿರುವಂತಹ ಕೈ ಸತ್ಯ. ಈಗ ಅದನ್ನ ಇಟ್ಕೊಂಡು ಈಗ ಅದನ್ನ ಇಟ್ಕೊಂಡು ನ್ಯಾಯ ಕೊಡಿ ಯಾರನ್ನ ಕೇಳುವ ನ್ಯಾಯನ್ನ? ಜಡ್ಜ್ ಹತ್ರ ಹೋದ್ರೆ ಇದು ಮುಗ್ದೋಗಿದೆ ಹೋಗಿ ಅಂತಾರೆ, ಪೊಲೀಸ್ ಹತ್ರ ಹೋದ್ರೆ ಇದು ಮುಗ್ದಿದೆ ಅಂತಾರೆ. ಯಾರ ಹತ್ರ ಹೋಗುವ ನ್ಯಾಯಕ್ಕೆ? ಈಗ ಫೈನಲಿ ಅವ್ರು ಬರುವುದೇನಂತಂದ್ರೆ ಇದೇ ಪ್ರಕರಣವನ್ನು ಬಳಸ್ಕೊಂಡು ಧರ್ಮಸ್ಥಳ ಖಾಲಿ ಮಾಡಿ, ಧರ್ಮಸ್ಥಳದ ಮೇಲೆ ಸಂಘದ ದುಡ್ಡನ್ನ ಕಟ್ಟಬೇಡಿ. ಈಗ ಅಲ್ಲಿ ಮುಸಲ್ಮಾನರು ಎಷ್ಟು ಜನ ಮುಸ್ಲಿಮ್ಸ್ ಸಂಘದಿಂದ ಸಾಲ ತಗೊಂಡಿದ್ರಲ್ಲ, ಧರ್ಮಸ್ಥಳದ ಸಂಘದಿಂದ ಒಬ್ಬ ₹1 ಕಟ್ತಿಲ್ಲ ಗೊತ್ತಾ? ಲಾಭ ಮಾಡಿಕೊಂಡಿದ್ದ ಯಾರು? ಅದಕ್ಕೆ ಅವರು ಧರ್ಮಸ್ಥಳದ ಮೇಲೆ ಕೋಪ ಮಾಡಿಕೊಂಡು ಧರ್ಮಸ್ಥಳದ ಮೇಲೆ ಅಪಪ್ರಚಾರ ಮಾಡೋದು. ಇದಕ್ಕೆ ನಾವು ಪುಷ್ಟಿ ಕೊಡ್ಬೇಕಾ? ಇದಕ್ಕೆ ನಾವು ಪುಷ್ಟಿ ಕೊಡ್ಬೇಕಾ? ಹೋಗ್ಲಿ, ಈಗ ಹೇಳ್ತೇನೆ, ಇವರೆಲ್ಲ ಮಾತಾಡ್ತಾರಲ್ಲ, ಧರ್ಮಸ್ಥಳದ ಸಂಘಕ್ಕೆ ಉಂಡಿ ದುಡ್ಡ ಕೊಡ್ತಾರೆ. ನಮ್ಮ ಊರಲ್ಲೂ ಸಂಘ ಇದೆ, ಅದಕ್ಕೆ ಬರೋದು SBI, ಬ್ಯಾಂಕ್ ಆಫ್ ಬರೋಡಾ ಮತ್ತು ಕರ್ನಾಟಕ ಬ್ಯಾಂಕ್ ಹಣ ಬರುತ್ತೆ. ನೀವು ಈಗ ಮಾತಾಡೋದಕ್ಕೆ ನಾನು ಒಂದು ಚಿಕ್ಕದೊಂದು ಆನ್ಸರ್ ಕೊಡ್ತೇನೆ ಕೇಳಿ. ಅದೊಂದು ಯಾವ್ದು ಇದ್ರಲ್ಲಿ ಹೇಳಿದ್ರಲ್ಲ, ಬಡ್ಡಿ ದುಡ್ಡದಲ್ಲಿ, ಬಡ್ಡಿ ದುಡ್ಡದಕ್ಕೆ ಯಾವುದೇ ದಾಖಲೆ ಇವರ ಹತ್ರ ಇಲ್ಲ. ಕರೆಕ್ಟಾ? ನಿಮಗೆ ಅರ್ಥನೇ ಆಗ್ತಿಲ್ಲ. ದುಡ್ಡು ಹೋಗ್ಲಿ, ಅವ್ರ ಸಂಘದಿಂದ ದುಡ್ಡು ಕೊಡ್ತಾರಲ್ಲ ಇಲ್ಲ ಅಂತ ಹೇಳಿದ್ರೆ ನೋಡಿ. ಅಶ್ವಥಣ್ಣ, ದಯವಿಟ್ಟು ನೋಡ್ತೀರಾ, ನಿಮ್ಗಿಂತ ಸ್ವಲ್ಪ ನಾನು ಜಾಸ್ತಿ ಅದು ನಾನು ಅಶ್ವಥಣ್ಣ, ನೀವು ನಾನ್ ಕೇಳ್ತೇನೆ, ನನಗೊಂದು ಇದೊಂದು ಆನ್ಸರ್ ಮಾಡಿ. ಒಂದು ಸಂಘದಲ್ಲಿ ಒಂದು 20 ಲಕ್ಷ ಒಂದು ಸಂಘಕ್ಕೆ ಅಂತ ಕೊಡ್ತಾರಲ್ಲ, ಬೇಡ ಕೇಳಿ 20 ಲಕ್ಷ ತೆಗೆದು ಕೊಡ್ತಾರಲ್ಲ, ಆ ದುಡ್ಡು ಎಲ್ಲಿಂದ ತಂದು ಕೊಡ್ತಾರೆ ಅನ್ಕೊಂಡಿದ್ದೀರಾ ನೀವು? ಅದೇ ಎಲ್ಲಿಂದ? ಇವ್ರ ಅಪ್ಪನ ಮನೆಯಿಂದ ತಂದು ಕೊಡುದಿಲ್ಲ ಮಾರ್ರೆ, ಅದು ನ್ಯಾಷನಲ್ ಬ್ಯಾಂಕ್ ಇಂದ ಬರೋ ದುಡ್ಡದು. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹುಂಡಿ ದುಡ್ಡಿಂದ ತಂದು ಕೊಡೋದಿಲ್ಲ ಅದನ್ನ. ಅದು ರಾಷ್ಟ್ರೀಕೃತ ಬ್ಯಾಂಕ್ ಆದಂತ SBI, ಕರ್ನಾಟಕ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡದಿಂದ ಸಂಘಕ್ಕೆ ಬಂದು 20 ಲಕ್ಷ ಕೊಡ್ತಾರೆ. ಇದು ಗವರ್ಮೆಂಟ್ ಸ್ಕೀಮ್. ಒಂದ್ ನಿಮಿಷ ಪುನೀತ್ ಅವರೇ, ಎಲ್ಲಿಂದ ಕೊಡೋದು? ರಾಷ್ಟ್ರೀಕೃತ ಬ್ಯಾಂಕ್ ಗಳಿಂದ ಕೊಡೋದು. ಕರೆಕ್ಟ್, ಬ್ಯಾಂಕ್ ಇಂದ. ಹೌದು, ಹೇಳ್ತೇನೆ ಕೇಳಿ. ಬ್ಯಾಂಕು ಇವರಿಗೆ 3%, 6% ಬಡ್ಡಿಯಲ್ಲಿ ಕೊಟ್ರೆ, ಇವರು 2% ಜಾಸ್ತಿ ಜನರಿಗೆ ಕೊಡ್ತಾರೆ. ಲಾಸ್ಟ್ ಟೈಮ್ ಕೇಳಿಕೊಳ್ಳಿ, 2% ಹೆಚ್ಚಿಗೆ ಕೊಡ್ತಾರೆ. ಬ್ಯಾಂಕಿನಲ್ಲಿ ನೀವು ಸಾಲ ತಗೋಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ಇಂದ ಹಿಡಿದು ನಿಮಗೆ ಎಲ್ಲವೂ ಬೇಕು, ಶೂರಿಟಿ ಬೇಕು. ಆದ್ರೆ ಇಲ್ಲಿ ನೀವು ಸಾಲ ತಗೋಬೇಕಾದ್ರೆ ಏನೂ ಕೇಳುದಿಲ್ಲ. ಮತ್ತೆ ಇವರು ಲಾಸ್ಟ್ ವರ್ಷ ಬಂದ 600 ಕೋಟಿ ಲಾಭವನ್ನ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದ್ರು ಗೊತ್ತಾ? 600 ಕೋಟಿ ಬ್ಯಾಂಕ್ ನಲ್ಲಿ ಲಾಭ ಬಂತಂತ. ಆ ದುಡ್ಡನ್ನ ಏನ್ ಮಾಡಿದ್ರು ಅಂತ ಅಲ್ಲೇ ಹೋಗಿ ಚೆಕ್ ಮಾಡಿ. ಪ್ರತಿ ಸಂಘಕ್ಕೂ ಡಿವೈಡ್ ಮಾಡಿದಾರೆ ಅದನ್ನ. ಇದು ನಮ್ಮ ಊರಿನ ಸಂಘಕ್ಕೂ ಬಂದಿದೆ. ಈಗ ನೀವು ನೋಡಿ, ಈಗ ನೀವು ತುಂಬಾ ಮುಂದೆ ಹೋಗಿದ್ದೀರಿ. ಈಗ ನಾನು ಈಗ ಹೇಳ್ತೇನೆ, ಈಗ ನೀವು ಒಂದು ಬ್ಯಾಂಕ್ ಇಂದ ಅಂತ ಒಂದು ಮಾತು ಹೇಳಿದ್ರಿ, ಕರೆಕ್ಟಾ? ಹೌದು, ಬ್ಯಾಂಕ್ ಇಂದ ಅಂದ್ಮೇಲೆ ಈಗ ನೋಡಿ, ಇವರು ನಿಮ್ಮ ಹೇಳಿದ್ರಿ ಈಗ ಆ ಮುಸ್ಲಿಮರೆಲ್ಲ ಹಣ ಕಟ್ಲಿಲ್ಲ, ಬಡ್ಡಿ ದುಡ್ಡು ಕಟ್ತಾ ಇಲ್ಲ. ಹಾಗಾದ್ರೆ ಈಗ ಅಲ್ಲಿ ಎಂಕ್ವೈರಿಗೆ ಅಂತ ಯಾರು ಬರ್ಬೇಕು? ಧರ್ಮಸ್ಥಳದವರು ಹೋಗ್ಬೇಕಾ ಅಥವಾ ಬ್ಯಾಂಕ್ ನವರು ಬರ್ಬೇಕಾ? ಧರ್ಮಸ್ಥಳದವ್ರು ಬರ್ಬೇಕು. ಯಾಕಂದ್ರೆ ಬ್ಯಾಂಕ್ ಸಾಲ ಕೊಟ್ಟಿರೋದು ಅವನನ್ನು ನೋಡಿ ಅಲ್ಲ, ಧರ್ಮಸ್ಥಳದ ಸಂಘವನ್ನ ನೋಡಿ. ಧರ್ಮಸ್ಥಳದ ಸಂಘಕ್ಕೆ ಕೊಟ್ಟಿರೋದು ಸಾಲವನ್ನ, ವ್ಯಕ್ತಿಗೆಲ್ಲ ಸಾಲ ಕೊಟ್ಟಿರೋದು ಬ್ಯಾಂಕ್. ಕರೆಕ್ಟ್, ಆಯ್ತು, ಒಪ್ಕೊಳ್ಳೋಣ. ಆದ್ಮೇಲೆ ನೋಡಿ, ಈಗ ಧರ್ಮಸ್ಥಳದವರ ಆಗ್ಲಿಲ್ಲ, ಅವರಿಂದ ಕಿತ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಓಕೆನಾ? ಅದಾದ್ಮೇಲೆ ಇವರು ಹೇಳಿದ್ರು, ಯಾರು ಈಗ ತಗೊಂಡವರು ಹೇಳ್ತಾರೆ, ನೋಡಿ ನೀವು ನಮ್ಗೆ ಕೇಸ್ ಮಾಡಿ ಅಂತ ಹೇಳ್ತಾರೆ, ನೀವು ಇದ್ ಮಾಡಿ ಅಂತ. ಇದು ಹೆಂಗಾಯ್ತಂದ್ರೆ, ನಮ್ಮವರು ಉದ್ಧಾರವಾಗ್ಲಿ ಅಂತ ನಂಬಿ ಹಣ ಕೊಟ್ರೆ ಅದು ಎಷ್ಟು? 12% ವರ್ಷಕ್ಕೆ, ವಾರ್ಷಿಕ 12%. ಎಷ್ಟು ಪರ್ಸೆಂಟ್? ವಾರ್ಷಿಕ 12%. ಈಗ ಇವರು ಏನ್ ಹೇಳ್ತಾರೆ ನೋಡಿ, ಅಲ್ಲಲ್ಲ ನೀವು ಬೇಕಾದ್ರೆ ಕೇಸ್ ಮಾಡಿ ಅಂತ ಕೇಳ್ತಾರೆ. ಇವಾಗ ಏನ್ ಹೇಳಿದ್ರು ಗೊತ್ತಾಯ್ತಾ? ಕೇಸ್ ಮಾಡಿದ್ರೆ ಇವರು ಮಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ರೆಡಿ ಇಲ್ಲ? ಕೋರ್ಟಲ್ ಹಾಕೊಳಕ್ಕೆ ನಿಮ್ಮ ಹತ್ರ ಯಾವ ದಾಖಲೆ ಇಲ್ಲದೆ ಪಾಪದವನು ಅಂತ ಹಣ ಕೊಟ್ಟಿದ್ದಲ್ವಾ ನಾವು? ನಮ್ಮ ಸಂಘಕ್ಕೆ ಸೇರಿ ಉದ್ಧಾರ ಆಗ್ತಾನೆ ಅಂತ ಹಣ ಕೊಟ್ಟಿದ್ದಲ್ವಾ? ನೋಡಿ, ನಮ್ಮ ಸಂಘಕ್ಕೆ ಸೇರಿ ನೀವು ಉದ್ಧಾರ ಆಗ್ಲಿ ಅಂತ ಯಾವ ದಾಖಲೆಗಳನ್ನ ಕೇಳದೆ ಕೇವಲ ಆಧಾರ್ ಕಾರ್ಡ್ ಅನ್ನ ನೋಡಿ ನಿಮಗೆ ಸಾಲ ಕೊಟ್ರೆ ನೀವು ವಾಪಸ್ ಕೊಡಲ್ಲ ಅಂದ್ರೆ ಅದು ನೀವು ದುರ್ಬಳಕೆ ಮಾಡ್ಕೊಂಡಿದ್ದು ಸಂಘನ. ಹಾಗಾದ್ರೆ ಇವರು ಕೊಟ್ಟದ್ದಲ್ಲ, ನೀವು ಹೇಳಿದ. ಈಗ ಅದನ್ನೇ ನಾನು ಹೇಳ್ತಾ ಇದ್ದೇನೆ, ಇವರು ಶುರುಟಿ ಕೊಟ್ಟಿದ್ರಲ್ಲ ಇಲ್ಲಿ ಬ್ಯಾಂಕಿಗೆ,
ಇವರದ್ದು ಹೌದು. ಹೋಯ್ತು ನೋಡಿ. 25,000 ಕೋಟಿ ಅವರದ್ದು ಶುರುಟಿ ಕೊಟ್ಟಿದ್ರಲ್ಲಿ ಬೇರೆ ಕಡೆ ಬರುತ್ತೆ, ಅವರದ್ದು ಹೋಯ್ತು. ಇನ್ನ ಜೀವಮಾನದಲ್ಲಿ ಹ್ಮ್. ಸಂಘದ ಹೆಸರಿನಲ್ಲಿ ಈಗ ನಮ್ಮ ಈಗ ಹಿಂದೂಗಳು ನೋಡಿ ಅದರ ಒಂದಾಗಿದ್ರಲ್ಲ, ಬಗ್ಗೆ ಮಾತಾಡಿದ್ರೆ ಉಂಟಲ್ಲ, ಹಿಂದೂಗಳು ಯಾರಲ್ಲ ಒಂದ್ ಒಂದಾಗಿದ್ರಲ್ಲ ನಿಮಿಷ, ಸಂಘದ ಹೆಸರಲ್ಲಿ, ಈಗ ಅದನ್ನ ನೋಡಿ ಅದರ ಬಗ್ಗೆ ಒಡೆದಾಕಿದ್ಯಾರು? ಮಾತಾಡಿದ್ರೆ ನೋಡಿ, ನಂಗೆ ಟೈಮ್ ಇಲ್ಲ, ನಿಮ್ಗೆ 13% ಇದ್ದದ್ದು 18% ಗೆಲ್ಲ ಬಡ್ಡಿ ಎಲ್ಲ ಆಗಿದೆ, ಅದೆಲ್ಲ ವಿಷಯ ಬಿಡುವ ನೋಡಿ, ಅಲ್ಲಲ್ಲ. 18% ಬಡ್ಡಿ ತಗೊಂಡ್ರೆ ಒಂದೇ ಒಂದು ಇದಿದ್ರೆ ನನಗೆ ತೋರಿಸಿ. ಹಾ? ಸುಮ್ಮನೆ ಯಾವ್ದೋ ಹೇಳಿದ್ರು ಅಲ್ಲಲ್ಲ, ಅಂತ ಎಷ್ಟು ಹೇಳ್ಬಾರ್ದು. ಬೇಕು ನಿಮ್ಗೆ, ಎಷ್ಟು ಬೇಕು? 18% ಬಡ್ಡಿ ನೀವು ತಗೊಂಡ್ರೆ ಒಂದು ನಮ್ಗೆ ತೋರಿಸಿ. ನಿಮ್ಗೆ ಬಂಟ್ವಾಳ ಅಂತ ಏರಿಯಾ ಗೊತ್ತುಂಟಾ? ನೀವು ನನಗೆ ಅಲ್ಲಲ್ಲ ಒಂದ್ ನಿಮಿಷ, ಸತ್ಯವನ್ನ ಅಲ್ಲಲ್ಲ ನನಗೆ ತೋರಿಸಿ, ನಾನು ತೋರಿಸ್ತೇನೆ. ಒಪ್ಕಂತೆ, ನಿಮ್ಗೆ ನಾನೇ ಬಂಟ್ವಾಳ ಬರ್ತೇನೆ. ಅಂತ ಏರಿಯಾ 18% ಗೊತ್ತಿದೆ, ಬಡ್ಡಿ ತಗೊಂಡಿದ್ರೆ ನೀವು ನೋಡಿ. ಅದಿರ್ಲಿ, ನಿಮ್ಗೆ ನೋಡಿ ಬಂಟ್ವಾಳ ಅಣ್ಣ, ಅಂತ ಏರಿಯಾ ಸ್ವಸಹಾಯ ಗೊತ್ತಿದೆ, ಕೇಳಿದೆ. ನೀವು ಏರಿಯಾ ಧರ್ಮಸ್ಥಳನೇ ಅಂತ ಗೊತ್ತಿದೆ. ಇಲ್ಲ, ನಾಳೆ ನೀವು ಸಂಘ ಕಟ್ಬೋದು, ನೀವು ಹ್ಮ್ ಹೋಗಿ ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಮಾಡಿಸ್ಬೋದು. ಹ್ಮ್ ನಿಮಗೆ ಶಕ್ತಿ ಇದ್ರೆ ನೀವು 10 ಜನರ ಸ್ವಸಹಾಯ ಸಂಘವನ್ನ ಕಟ್ಟಿ ನೀವು ಬ್ಯಾಂಕಿಂದ ಲೋನ್ ತಗೋಬಹುದು. ಮಾಡ್ಬೋದು. ಈಗ ಅನೇಕ ಅದನ್ನ ಇದೆ. ಧರ್ಮಸ್ಥಳ ಈಗ ಮಾಡ್ತಾ ಇದೆ. ನಲ್ಲಿ ಒಡಿಯೂರು ಇದೆ, ಧರ್ಮಸ್ಥಳದ ಒಡಿಯೂರು ಹುಂಡಿಯಿಂದ ಗ್ರಾಮೀಣ ದುಡ್ಡು ಸಂಸ್ಥೆ ತರ್ತಾ ಇದೆ. ಇದೆ ಧರ್ಮಸ್ಥಳ. ಹಾ. ಅವ್ರು ಹುಂಡಿಯಿಂದ ತರ್ತಾ ಇಲ್ಲ ದುಡ್ಡನ್ನ. ಇವರು ಹ್ಮ್ ಹೇಳೋದೇನು, ಧರ್ಮಸ್ಥಳದ ಹುಂಡಿಯಿಂದ ದುಡ್ಡು ತರ್ತಾ ಇದಾರೆ ಅಂತ. ಹ್ಮ್ ಹುಂಡಿಯಿಂದ ಎಂತಕ್ ದುಡ್ಡು ತರ್ತಾರೆ ಇರ್ಲಿ, ಮಾರ್ರೆ? ಅದು ನೋಡಿ. ಈಗ ಪುನೀತ್ ಅವರೇ, ನಾನು ಅದು ವಿಷಯ ಬೇಡ ನಮ್ಗೆ, ಇರ್ಲಿ, ನನ್ಗೆ ಆಯ್ತು. ವಿಷಯ ಬೇಕಾಗಿದ್ದು, ನೋಡಿ, ನನ್ಗೆ ನಾವ್ ಇದು ಒಂದೇ ಇನ್ನೊಂದ್ಸಲ ವಿಷಯ. ಹಾ. ಸುದೀರ್ಘವಾಗಿ ಬರುವ. ಹ್ಮ್ ಸುಮ್ಮನೆ ನನಗೆ ಒಂದು ಮನವಿ ಪತ್ರ, ಈ ವಿಚಾರದಲ್ಲಿ ಒಂದು ಮನವಿ ಪತ್ರವನ್ನು ನನಗೆ ಕಳಿಸಿ. ಆ ಯಾವ್ದು ವಿಚಾರ, ನೀವು ನೋಡಿ, ಸೌಜನ್ಯ ನಾನು ವಿಚಾರದಲ್ಲಿ ಮನವಿ ಒಂದು ಪತ್ರ ಮನವಿ ಪತ್ರವನ್ನ ನನಗೆ ಕಳಿಸ್ಬೇಕಾದ್ರೆ ಕಳಿಸಿ. ಉಂಟಲ್ಲ, ಒಂದ್ ನಿಮಿಷ, ಅಲ್ಲಲ್ಲ, ಮನವಿ ನಾನು ಪತ್ರ ಏನ್ ಹೇಳ್ತೀನಿ ಕಂಪ್ಲೀಟ್ ಕಳಿಸ್ಬೇಕಾದ್ರೆ ಮಾಡ್ತೀನಿ ನಾನು ತಡೀರಿ. ಪುನೀತಿಗೆ ನಾನು ಕರೆ ನಾನೇನ್ ಮಾಡ್ಲಿಕ್ಕಿಲ್ಲ. ಕಂಪ್ಲೀಟ್ ಮಾಡ್ತೀನಿ ತಡೀರಿ. ಹಾ. ಒಂದು ಮನವಿ ಪತ್ರವನ್ನ ಕಳಿಸಿ. ಹ್ಮ್ ಆ ಮನವಿ ಪತ್ರದ ವಿಚಾರದಲ್ಲಿ ನಾಳೆಯಿಂದಾನೇ ನಮ್ಮ ಇಡೀ ಹೋರಾಟ ಆರಂಭವಾಗುತ್ತೆ. ಯಾರಿಗೆ ಫಸ್ಟ್ ಮನವಿ ಪತ್ರ? ನಾನು ಪುನೀತಿಕೆರೆಯಲ್ಲಿಗೆ ನಾನು ಮನವಿ ಪತ್ರ ತಗೊಂಡು ಬರ್ಬೇಕು. ಅಲ್ಲಪ್ಪ, ಹಾ, ಮತ್ತೆ ನನಗೆ ಬೇಡ. ಹಾ. ಸೌಜನ್ಯಳ ಹೋರಾಟದಲ್ಲಿ ನಾವು ಹ್ಮ್ ಯಾರನ್ನ ಮನವಿ ಮಾಡ್ಬೇಕಾಗಿದೆ? ಈಗ ಹೋರಾಟ ಹ್ಮ್ ಅಂದ್ರೆ ಯಾರನ್ನೋ ಒಬ್ರನ್ನ ಮನವಿ ಮಾಡ್ಬೇಕಲ್ವಾ? ಹ್ಮ್ ಯಾರನ್ನೋ ಕೇಳ್ಬೇಕಲ್ವಾ? ಪ್ರತಿಭಟನೆ ಅಂದ್ರೆ ಹ್ಮ್ ನ್ಯಾಯ ಯಾರ ಹತ್ರ ಕೇಳ್ಬೇಕು? ಅವರ ಹತ್ರನೇ ಕೇಳ್ತೀನಿ, ನಾನೇ ಕೇಳ್ತೀನಿ. ಏನಂತ ಕೇಳ್ಬೇಕು ಅಂತ ಬರ್ಕೊಡಿ, ನಮಗ್ ಹ್ಮ್ ಗೊತ್ತಾಗ್ತಿಲ್ಲ. ಹ್ಮ್ ಕೊಡಿ, ಆಯ್ತು. ಬರ್ಕೊಡಿ, ನಾನು ಅದನ್ನ ಕೇಳ್ತೀನಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ಸಾವಿರಾರು ಜನ ಬಂದು ಬೀದಿಗೆ ನಿಂತ್ಕೊಂಡು ಕೇಳ್ತಾರೆ. ಆಯ್ತು. ಇದೊಂದು ಇರ್ಲಿ, ಇದೊಂದು ನೀವು ಬೇಕಾಗ್ತದೆ. ಯಾಕಂದ್ರೆ ನಿಮ್ಮ ಇದೊಂದು, ನೀವು ಇದನ್ನು ರೆಕಾರ್ಡ್ ಇಟ್ಟಿದ್ದೀರಾ? ಖಂಡಿತ ಇದೆ. ಹಾ, ಇರ್ಲಿ. ನಾನು ಹಾಕ್ತೀನಿ ಬಿಡಿ ಇದನ್ನ. ಹಾ? ನಾನು ಇದನ್ನ ಹಾಕ್ಬಿಡ್ತೀನಿ ಬಿಡಿ. ನಿಮ್ಗೆ ಯಾಕೆ ಯಾವ್ದಕ್ಕೆ ಹಾಕ್ತೀರಿ? ಈಗ ಸೋಷಿಯಲ್ ಮೀಡಿಯಾಗೆ ಹಾ ಹಾಕ್ತೀನಿ ಬಿಡಿ. ಹಾ, ಇರ್ಲಿ.